ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಧರ್ಮದ ಗುರುಗಳನ್ನು ನಾವು ಆರಾಧನೆಯನ್ನು ಮಾಡ್ತಾ, ಮತ್ತು ನಮ್ಮ ಪ್ರೀತಿಯ ಗುರುಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಒಂದು ರೀತಿ ಸ್ಟ್ರೆಸ್ ಇರುತ್ತೆ. ಹೇಗಪ್ಪ ಇವತ್ತಿನ ನನ್ನ ಜೀವನ ಹೇಗೆ, ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನ ಎಂಬತಕ್ಕಂಥ ಒಂದಿಷ್ಟು ಟೆನ್ಷನ್ನು, ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಆಗ ಆ ಸಮಯದಲ್ಲಿ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ, ಒಂದಿಷ್ಟು ಪಾಸಿಟಿವ್ ಥಾಟ್ಸ್ ಎಂಬತಕ್ಕಂಥದ್ದು ಉಟ್ಕೊಳ್ಳುತ್ತೆ. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಇನ್ಸ್ಪೋಪಾಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋಪಾಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇವರಿಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಶ್ರೀಮಂತರಾದರೆ ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾರೆ, ಬಡವನಾದರೆ ಕನಸಿನ ಮನೆಯನ್ನು ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಇನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಪಾರ್ಕ್ಸ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಅಂತ ಹೇಳಿ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಇದು ಬಹಳ ಅದ್ಭುತವಾಗಿ ಅತಿ ಕಡಿಮೆ ದರದಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾಯಿದೆ ವಾಸ್ತುಗೃಹಗಳು. ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವರು ಒದಗಿಸಿ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. 0% EMI, 1% ಸ್ಕೀಮ್. ತಿಂಗಳಿಗೆ 1%ನಷ್ಟು ಹಣವನ್ನು ತಾವು ಪಾವತಿಸಿದ್ದೆ ಆದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಇವರು ಉಚಿತವಾಗಿ ಕೊಡ್ತಾ ಇದ್ದಾರೆ. 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ ಉಚಿತವಾಗಿ, ಅದು ಭಾರತದಾದ್ಯಂತ ಅಕ್ರಾಸ್ ಇಂಡಿಯಾ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇನ್ಸ್ಪೋಪಾಕ್ಸ್ 8095363636 8095
363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.enspoparks.com ಅಂತ ಹೇಳಿ, ಒಮ್ಮೆ ತಪ್ಪದೇ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ದೋಷಗಳಾಗಲಿ, ಸಮಸ್ಯೆಗಳಾಗಲಿ, ತೊಂದರೆ ತಾಪತ್ರಯಗಳಾಗಲಿ, ಇದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು, ನಿವಾರಣೆಯನ್ನು ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತಂತೆ. ಹಾಗಾಗಿ ಆ ಒಂದಿಷ್ಟು ದೃಷ್ಟಿ ದೋಷಗಳಿಂದ ನಾವು ಸೇಫ್ ಆಗಿರಬೇಕು, ಸುರಕ್ಷಿತವಾಗಿರಬೇಕು. ಮತ್ತು ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದಮೇಲೆ ಕಾಲೆಳಿತಕ್ಕಂಥವ್ರು ಸಹಜವೇ. ಅದರಲ್ಲೂ ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳನ್ನು ಮಾಡಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ಇದೆಲ್ಲದರಿಂದ ನಾವು ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್, ಅದರ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ರತ್ನವೇ ದ ಡಿವೈನ್ ಸ್ಟಾರ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಒಂದು ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಆಶ್ರಮಕ್ಕೆ ಬಂದರೆ ತಾಯಿಯ ಸಾನ್ನಿಧ್ಯದಲ್ಲಿ ಇವರದೇ ಆಗಿರ್ತಕ್ಕಂಥ ವ್ಯಾಪಾರ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ತೆಗೆದುಕೊಂಡು ಧರಿಸ್ಬೋದು. ಹಾಗಾಗಿ ಒಮ್ಮೆ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್, ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡೋದ್ರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಇವರು ಮಾಡ್ತಾ ಇದ್ದಾರೆ. ಇನ್ನೇನು ಇದೇ ಬರ್ತಕ್ಕಂಥ 17, 18, 19 3 ದಿನಗಳ ಕಾಲದ ಶಿರ್ಡಿ ಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಗುರೂಜಿಯವರು ಕೂಡ ನಮ್ಮೊಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಗುರೂಜಿಯವರೊಟ್ಟಿಗೆ ನೀವು ಕೂಡ ಪ್ರಯಾಣವನ್ನು ಬೆಳೆಸಬೇಕು, ಬಾಬಾರವರ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನಕ್ಕೆ ಭಾಗಿಯಾಗಬೇಕು ಅಂತಂದರೆ ಈ ಕೂಡಲೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇವರ ದೂರವಾಣಿ ಸಂಖ್ಯೆನೂ ಕೂಡ ಇದೆ 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಯಾತ್ರೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಮತ್ತೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೇ ಬರತಕ್ಕಂಥ 14ನೇ ತಾರೀಕು ಶನಿವಾರ ನೆರವೇರ್ತಾ ಇರತಕ್ಕಂಥದ್ದಿದೆ. ಶುಭಸ್ಯ ಶೀಘ್ರಂ ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಗಾತಿಯ ನೇರ ಭೇಟಿ ಹಾಗೂ ನೇರ ಆಯ್ಕೆ ಅಂತಂದರೆ ಬೃಹತ್ ಹಿಂದೂ ವಧುವರರ ಅನ್ವೇಷಣಾ ಮೇಳ ಅಂತಂದರೆ ಸಂಪೂರ್ಣವಾಗಿ ಇದು ಮ್ಯಾಚ್ ಮೇಕಿಂಗ್ ಮೇಳ ಮತ್ತು ವೆಡ್ಡಿಂಗ್ ಎಕ್ಸ್ಪೋ ಅಂತಲೇ ಹೇಳ್ಬೋದು. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಅರಮನೆ ಮೈದಾನ, ಬೆಂಗಳೂರು, ಗೇಟ್ ನಂಬರ್ 6ರಲ್ಲಿ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದೇ. ಎಲ್ಲ ಸಮುದಾಯಗಳಿಗೂ ಕೂಡ ವಿಶೇಷ ಹೊಂದಾಣಿಕೆಯ ಸೇವೆ ಅಂತಲೇ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಯಾರಿಗೆಲ್ಲ ಈ ಒಂದು ಮದುವೆಯ ವಿಚಾರ ಎಂಬತಕ್ಕಂಥ ಆಲೋಚನೆಯಲ್ಲಿ ಟೆನ್ಷನ್ ಆಗಿರ್ತೀರಿ, ಇಲ್ಲ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲವೂ ಕೂಡ ದುಬಾರಿ ಎಂಬತಕ್ಕಂಥದ್ದಿದೆ, ಹೇಗಪ್ಪ ಮದುವೆ ಮಾಡಬೇಕು ಎಂಬತಕ್ಕಂಥ ಆಲೋಚನೆ ಎಲ್ಲರನ್ನೂ ಕೂಡ ಹೇಗೆ ಹಿಡಿದಿಟ್ಕೊಳ್ಬೇಕು. ಯಾಕೆಂತಂದರೆ ಒಂದು ಮದುವೆ ಅಂತಂದರೆ ನಾನಾ ರೀತಿಯ ಆಲೋಚನೆಗಳಿದೆ, ನಾನಾ ವಿಧಿವಿಧಾನಗಳಿದೆ. ಅದೆಲ್ಲದ ಒಂದು ಅಡುಗೆ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆ ಇಲ್ಲಿ ನಿಮಗೆ ಬಹಳ ಅದ್ಭುತವಾಗಿ ಈಸಿಯಾಗಿ ಸಿಗ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ 9108853377. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ 9108853377 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಒಂದು ವಿಚಾರ, ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಈ ಒಂದು ವೆಡ್ಡಿಂಗ್ ಎಕ್ಸ್ಪೋ ಬಗ್ಗೆ ಮಾತ್ರ ನಿಮಗೆ ಮಾಹಿತಿ ಸಿಗುತ್ತೆ ಹೊರತಾಗಿ ಗುರೂಜಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಗುರೂಜಿಯವರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಹೆಂಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಯಾವ ಕಾರಣಕ್ಕೂ ಕೂಡ ಸಿಗೋದಿಲ್ಲ. ಹಾಗಾಗಿ ಇದನ್ನು ಹೊರತುಪಡಿಸಿ ಮದುವೆ ಮಾಡ್ತಕ್ಕಂಥ ವಿಚಾರವಾಗಿ ಏನೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ತಾವು ಮಾಹಿತಿಯನ್ನು ತೆಗೆದುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು
ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಂದ ಆನಂದ್ ಗುರೂಜಿಯವರನ್ನು ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀಯರ್ಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಯರನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ, ಬಾಬಾರವರ ಆರಾಧನೆ, ಬಾಬಾರವರ ಯಾತ್ರೆ ಇನ್ನೇನು ಆಗೋಯಿಗೋ ಅಂದರೆ ತುಂಬ ಸದ್ಯದಿನದಲ್ಲಿದೆ. ಇದೇ ಬರ್ತಕ್ಕಂಥ ಹುಣ್ಣಿಮೆಯಂದು ವಿಶೇಷವಾಗಿ ಬಾಬಾರವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಮಹಾಯಜ್ಞ ಅದು ಶಿರ್ಡಿಯಲ್ಲಿ. ಹಾಗಾಗಿ ಶಿರ್ಡಿ ಯಾತ್ರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದಿದೆ. ಗುರುವಾರ ಆದ್ದರಿಂದ ಬಾಬಾರವರನ್ನು ಪ್ರಾರ್ಥನೆ ಮಾಡ್ತಾ, ಯಾರೆಲ್ಲ ಶಿರ್ಡಿ ಯಾತ್ರೆ ಬರಬೇಕು ಅಂತಿದ್ದೀರಿ, ಜೊತೆಗೆ ಶನಿಶಂಗನಾಪುರಲ್ಲಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆಸುವಂಥ ಒಂದು ಮಹಾಸಂಕಲ್ಪದಲ್ಲಿ ಪಾಲ್ಗೊಳ್ಳಬೇಕು ಅಂತಿದ್ದೀರಿ, ಎಲ್ಲರೂ ಸಾಯಿ ಶುಭ್ ಟೂರ್ಸನ್ನು ಒಮ್ಮೆ ಸಂಪರ್ಕಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಭ ಗುರುವಾರ. ಮಂತ್ರಾಲಯದ ಪ್ರಭುಗಳಾಗಲಿ, ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರಾಗಲಿ, ಹಾಗೆ ಜಗದ್ಗುರುಗಳ ಒಂದು ಕೃಪಾಶೀರ್ವಾದ, ಶಂಕರ ಮಧ್ವ ರಾಮಾನುಜಾಚಾರ್ಯರ ಒಂದು ವಿಶೇಷವಾದಂತಹ ಆಶೀರ್ವಾದ. ಗುರುವಾರ ಬಂತು ಅಂದರೆ ಎಲ್ಲ ಗುರುಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಅವರವರ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ. ಗುರು ಎಂಬತಕ್ಕಂಥದ್ದಕ್ಕೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ಇದು ಪ್ರತಿ ವಾರ ಹೇಳ್ತಾ ಇರ್ತೀವಿ. ಉದ್ದೇಶ, ನಾವು ಹಾಕುವ ಹೆಜ್ಜೆಯಲ್ಲಿ ಗುರುವಿನ ಮಾರ್ಗದರ್ಶನ ಬೇಕು, ಗುರುವಿನ ಅನುಗ್ರಹ ಬೇಕು. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಯಾವತ್ತಿಗೂ ಒಳ್ಳೆಯದಲ್ಲ. ಎಷ್ಟೇ ಜ್ಞಾನವಂತರಾಗಿದ್ದರೂ ಮತ್ತಷ್ಟು ಜ್ಞಾನವನ್ನು ಅರಿತು ಬಾಳಬೇಕಾದ್ದು ಧರ್ಮ. ಹಾಗಿದ್ದಾಗ ಮಾತ್ರ ಜೀವನದ ಅರ್ಥಪೂರ್ಣವಾದಂತಹ ಮೌಲ್ಯ. ಹಾಗೆ ಮನೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ಅರಿವನ್ನು ಮೂಡಿಸಬೇಕಾದರೂ ಸರಿಯಾದ ಗುರುವಿನ ಪಾಠ ಬೇಕು. ಹಾಗೆ ನೋಡೋಕೆ ಹೋದರೆ ತಾಯಿಯೇ ಮೊದಲ ಗುರು, ತಾಯಿನ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಅಲ್ಲೂ ಪಾರ್ವತಿಯೇ ಮುಂಚೆ. ಹಾಗಾಗಿ ತಂದೆ ತಾಯಿನ ಪ್ರಾರ್ಥನೆ ಮಾಡ್ತಾ, ಗುರುವಾರ ಗುರು ದತ್ತ ಮಹಾರಾಜರ ಆರಾಧನೆ, ದತ್ತಾತ್ರೇಯರ ಆರಾಧನೆ ಅಂತೂ ಬಹಳ ವಿಶೇಷ. ಇನ್ನು ಇದು ಭಾದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಭಾದ್ರಪದ ಮಾಸ ಶುಕ್ಲ ಪಕ್ಷದ ಈ ಶುಭ ದಿನ ಗುರುವಾರದಂದು ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವ ದ್ವಂದ್ವ ಚಿಂತನೆಗಳಿದ್ದರೂ ಎಲ್ಲವನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದ್ಭುತವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು ಮನಸ್ಸಲ್ಲಿ ಆಳವಾಗಿ ತೆಗೆದುಕೊಂಡು ಅದರಲ್ಲಿ ಬರ್ತಕ್ಕಂತಹ ನ್ಯೂನ್ಯತೆಗಳನ್ನು, ತೊಂದರೆ ತಾಪತ್ರೆಗಳನ್ನು ಹೊಡೆದೋಡಿಸುವಂತಹ ಒಂದು ಕೈಂಕರ್ಯಕ್ಕೆ ತಾವು ಮುಂದಾಗ್ತೀರಿ. ಇವತ್ತು ಸಾಧ್ಯವಾದಷ್ಟು ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಆರ್ಥಿಕ ಸಂಕಷ್ಟವೂ ಎದುರಾಗ್ಬೋದು. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರಬಹುದು. ಹಾಗೆ ಒಂದಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಡೆಸಬೇಕಾದಂತಹ ಕೆಲಸಗಳನ್ನು ಎಲ್ಲೋ ಒಂದು ಕಡೆ ಜವಾಬ್ದಾರಿಯನ್ನು ಮರೆತು ನಿಮ್ಮದೇ ಆದಂತಹ ಬೇರೆ ದಾರಿಯಲ್ಲಿದ್ದು ಅದು ನಿಷ್ಠೂರಕ್ಕೆ ಒಳಗಾಗಿ ಅಲ್ಲಿ ವ್ಯಾಜ್ಯ ಗಲಾಟೆ ಕದನಗಳಿಗೆ ಸಿಕ್ಕೊಂಡು ಇಲ್ಲದ ಸಮಸ್ಯೆಯನ್ನು ನೋಡುವಂಥ ಪರಿಸ್ಥಿತಿಯೂ ಒಂದಷ್ಟು ರಾಶಿಗಳಿಗಿದೆ. ಆದರೆ ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಫಲಾಫಲಗಳಿದೆ ಅದೆಲ್ಲವನ್ನೂ ರಾಶಿಫಲದಲ್ಲೇ ನೋಡೋಣ. ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮ ಮೈ ಸನ್ನಿಧತ್ಸ್ವ. ಭಗವತಿಯ ಅನುಗ್ರಹದೊಂದಿಗೆ ಇವತ್ತು ನಡೀತಕ್ಕಂಥ ಈ ಗುರುವಾರದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಹಾಗೆ ತಾವು ನೋಡ್ತಿರ್ತಕ್ಕಂಥ ಇವಾಗಷ್ಟೇ ಒಂದು ಪ್ರೋಮೋ ನೋಡ್ಕೊಂಡು ಬಂದ್ರಿ. ಆ ಪ್ರೋಮೋನಲ್ಲಿ ಅಂದರೆ ತೋರಿಸಿದಂಥ ವಿಶೇಷವಾದಂಥ ದೈವ ಸಾನ್ನಿಧ್ಯ, ಶನೈಶ್ಚರನ ಆರಾಧನೆ. ಶನೈಶ್ಚರನ ಆರಾಧನೆ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಶನಿ ಜಾತಕದಲ್ಲಿ ಪ್ರವೇಶ ಆದಾಗ ನಮ್ಮ ಫಲಾಫಲಗಳಲ್ಲಿ ಭವಿಷ್ಯತ್ತು ಹೇಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಒಂದಷ್ಟು ಸಂಶಯ ಸಂದೇಹಗಳು ಇದ್ದೇ ಇರುತ್ತೆ. ಯಾಕೆಂದರೆ ಮನುಷ್ಯನ ಕಾಲು ಓಡುವಾಗ, ನಡೆಯುವಾಗ ಅಥವಾ ವಿಶೇಷವಾದಂಥ ರೀತಿ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಯಾವುದೇ ಅರಿವು ನಮಗಿರೋದಿಲ್ಲ. ಒಂದು ಕಡೆ ಸ್ವಲ್ಪ ಕುಂಟಕ್ಕೆ ಶುರುವಾದರೆ, ಸ್ವಲ್ಪ ಕಾಲಿಗೆ ಪೆಟ್ಟು ಬಿದ್ದರೆ ಅಥವಾ ನಡಿಬೇಕಾದಂಥವನು ಎಡವಿ ಮೂಲೆ ಕೂತ್ಕೊಂಡ್ರೆ ಅಷ್ಟೇ ಯಾಕೆ, ಶ್ರಮಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ನೀವು ಅದರ ಸುಖವನ್ನು ನೋಡಿದಿರ, ಇನ್ಯಾರೂ ಆ ಸುಖ ಅನುಭವಿಸ್ತಾರೆ ಅಂದರೆ ಇದೆಲ್ಲ ಯಾವಾಗತ್ತೆ, ಹೇಗಾಗತ್ತೆ? ಅದು ಶನಿ ಪ್ರಭಾವದಲ್ಲೇ ನಡೆಯುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತಿರಬೇಕು. ಏನೇ ಮಾಡಿದ್ರೂ ಧರ್ಮ ಬಿಟ್ಟು ನಡಿಬಾರ್ದು, ಧರ್ಮ ಮಾರ್ಗದಲ್ಲಿರಬೇಕು. ನಾನು ಮಾಡಿದ್ದು ಹೊಸದಾಗಿ ಧರ್ಮ ಸೃಷ್ಟಿ ಅಂತಲ್ಲ, ಅಥವಾ ನನ್ನ ತಾತ ಮಾಡಿರ್ತಕ್ಕಂಥದ್ದು ಧರ್ಮದ ಸೃಷ್ಟಿ ಅಲ್ಲ. ಹಿಂದಿನ ಪರಂಪರೆ ಸಾಕಷ್ಟು ತಲೆಮಾರುಗಳಿಂದ ಏನು ನಡೆದು ಬಂದಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದೇ ಧರ್ಮ. ಧರ್ಮ ಅಂದರೆ ಹೊಸದಾಗಿ ಮಾಡುವಂಥದ್ದಲ್ಲ, ಅಥವಾ ನಾವೇನೋ ಸೃಷ್ಟಿಸ್ತಕ್ಕಂಥದ್ದಲ್ಲ.
ಹಿಂದಿನ ಸೃಷ್ಟಿ ಏನಿದೆಯೋ ಅದನ್ನೇ ನೋಡಿ ನಡೆಯುವಂತಹದ್ದು, ಅದನ್ನು ಧರ್ಮ ಅಂತ ಹೇಳ್ತಾರೆ. ಧರ್ಮ ಯಾತಕ್ಕೆ ಬೇಕು? ಯಾತಕ್ಕೋಸ್ಕರ ನಾವು ಧರ್ಮವನ್ನು ಪಾಲನೆ ಮಾಡಬೇಕು? ನಾವು ಹಾಕುವ ಹೆಜ್ಜೆಯಲ್ಲಿ ನಮ್ಮ ಜೀವನದ ಮೌಲ್ಯಗಳನ್ನು ಅರ್ತು ಬದುಕಿನ ಸುಂದರವಾದ ಕ್ಷಣಗಳನ್ನು ಕಟ್ಕೊಳ್ಬೇಕಾದ್ರೆ ಹಿಂದಿನವರು ಆಳ್ವಿಕೆ ಮಾಡಿದ್ದು, ಹಿಂದಿನವರು ನಡೆದು ಬಂದಂಥ ದಾರಿಯನ್ನು ನಾವು ಅನುಸರಿಸಿದರೆ ಮಾತ್ರ. ಅದಕ್ಕೆ ಅವರು ಯಾವ ಕ್ರಮದಲ್ಲಿ ದೇವತಾರ್ಚನೆ ಮಾಡಿದ್ದಾರೆ, ಯಾವ ಕ್ರಮದಲ್ಲಿ ದೇವರಿದ್ದಾನೆ, ಆ ಭಗವಂತನ ಸಾಕ್ಷಾತ್ಕಾರವಿದೆ, ಆ ಭಗವಂತನ ಕೃಪಾಕಟಾಕ್ಷದಿಂದ ಜೀವನದ ಮೌಲ್ಯಗಳಲ್ಲಿ ಹೆಚ್ಚಿನ ಫಲಾಫಲ ಸಿಗುತ್ತೆ ಎಂಬತಕ್ಕಂಥದ್ದನ್ನು ಅರ್ತು ಬದುಕಿದ್ದಾರೆ, ಅದೇ ಸಾಕ್ಷಿಯಾಗಿದೆ. ಹಾಗಾಗಿ ಶುಭ ಗುರುವಾರ, ಭಗವಂತನ ಗುರುಗಳ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ ಅಂತೇಳಿ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಶುಭವಾಗಲಿ, ಒಳ್ಳೆಯದಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ತಿಳಿಸ್ತಾ ಇದ್ರು ಸಾಯಿ ಶುಭ್ ಟೂರ್ಸ್ನವ್ರ ಬಗ್ಗೆ. ಯಾಕೆ ಅಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ ಅಂತಲೇ ಹೇಳ್ಬೋದು. ಕಳೆದ ಬಾರಿ ಪೂರಿ ಜಗನ್ನಾಥ ಯಾತ್ರೆಯನ್ನು ಮಾಡಿದ್ವಿ, ಅದು ಬಹಳ ಅದ್ಭುತವಾಗಿ ನೆರವೇರಿರ್ತಕ್ಕಂಥದ್ದು. ಅದೇ ರೀತಿ ಈ ಬಾರಿ ಶಿರಡಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದಿದೆ. ಗುರುಜಿಯವರು ಕೂಡ ನಮ್ಮೊಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ, ತ್ರಿಕಾಲ ದರ್ಶನ, ಸಂಜಾ ಕಾಲದ ಆರತಿ ಸಮಯದಲ್ಲೂ ಕೂಡ ಬಹಳ ಅದ್ಭುತವಾಗಿರತಕ್ಕಂಥ ದರ್ಶನದ ವ್ಯವಸ್ಥೆ, ನೀವು ಎಲ್ಲರೂ ಕೂಡ ಸೇರಿ ದರ್ಶನವನ್ನು ಮಾಡತಕ್ಕಂಥದ್ದು. ಮತ್ತು ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ಹೋಮ ಹವನ ಕಾರ್ಯಕ್ರಮ ಅದೆಲ್ಲವನ್ನೂ ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಜೊತೆಗೆ ಬರೀ ಬಾಬಾರವರ ದರ್ಶನ ಮಾತ್ರ ಅಲ್ಲ, ನವಗ್ರಹಗಳಲ್ಲೇ 7ನೇ ಗ್ರಹ ಶನಿ ಪರಮಾತ್ಮನ ಅನುಗ್ರಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಅವಶ್ಯಕ ಆಗಿರುವ ಕಾರಣದಿಂದ ಶನಿ ಪರಮಾತ್ಮನ ದರ್ಶನವನ್ನು ಕೂಡ ಗುರುಜಿಯವರೊಟ್ಟಿಗೆ ನಾವು ಮಾಡ್ತಾ ಇರ್ತಕ್ಕಂಥವ್ರು ಇದ್ದೇವೆ. ಮತ್ತು ಕೃಷ್ಣೇಶ್ವರ್ ಭಗವಂತ ಪರಮೇಶ್ವರ ಸಾಂಬ ಸದಾಶಿವನ ದರ್ಶನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದಿದೆ. ಮತ್ತು ಎಲ್ಲೋರ ಕೇವಸನ್ನು ನೋಡ್ತಕ್ಕಂಥದ್ದಿದೆ. ಬಹಳ ಅದ್ಭುತವಾಗಿದೆ ಈ ಬಾರಿಯ ಶಿರಡಿ ಯಾತ್ರೆ. ಹಾಗಾಗಿ ಯಾರಿಗೆಲ್ಲ ನಮ್ಮೊಟ್ಟಿಗೆ ಪ್ರಯಾಣವನ್ನು ಬೆಳೆಸಬೇಕು ಎಂಬತಕ್ಕಂಥದ್ದು ಆಸೆ ಇದೆಯೋ ಈ ಕೂಡಲೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. 9590247247 9590247247. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನದ ಪಂಚಾಂಗ ಶ್ರವಣವನ್ನು, ಯಾಕೆಂದರೆ ಇವತ್ತು ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 12/9/2024 ಗುರುವಾರ, ನವಮಿ, ಮೂಲಾ ನಕ್ಷತ್ರ. ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೆ ನಾನು. ಕಾರ್ಯಕ್ರಮಕ್ಕೆ ಹೊರಟಾಗ ಒಬ್ಬ ತಾಯಿ ಓಡೋಡಿ ಬಂದು, ನನ್ನ ಮಗಳದು ಮೂಲಾ ನಕ್ಷತ್ರ, ಎಲ್ಲರೂ ಛೇಡಿಸಿ ಮಾತಾಡ್ತಾರೆ, ನನ್ನ ಮಗಳಿಗೆ ವರ ಸಿಗಲ್ಲ ಅಂತಾರೆ, ನನ್ನ ಮಗಳು ವಿದ್ಯಾವಂತೆ ಆಗಲ್ಲ ಅಂತಾರೆ, ನನ್ನ ಮಗಳು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನು ಹೇಳಿಕೊಂಡು ತಾನು ಕಷ್ಟವನ್ನು, ತನ್ನ ದುಃಖವನ್ನು ತೋಡ್ಕೊಂಡಾಗ ಮನಸ್ಸಿಗೆ ಬಹಳ ನೋವುಂಟಾಗಿತ್ತು. ಮೂಲಾ ನಕ್ಷತ್ರ ಅಂದಾಗ ಯಾತಕ್ಕೆ ಈ ಥರ ಮುರಿತೀರಿ? ಮೂಲಾ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟೋದೇ ತಪ್ಪ? ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವರು ಬಹಳ ಜ್ಞಾನವಂತರಾಗ್ತಾರೆ. ಮೊದಲು ತಿಳ್ಕೊಳ್ಬೇಕಾದ್ದು ಮೂಲಾ ನಕ್ಷತ್ರ ತಾಯಿ ಶಾರದೆಯದು. ತಾಯಿ ಶಾರದೆಯ ಜನ್ಮ ನಕ್ಷತ್ರವೇ ಮೂಲ ಆದಮೇಲೆ ಎಲ್ಲರೂ ಆ ತಾಯಿಯನ್ನೇ ಪ್ರಾರ್ಥನೆ ಮಾಡಿ, ನಿನ್ನೊಳಗಿರುವಂಥ ಜ್ಞಾನವನ್ನು ನಮಗಷ್ಟು ಪಸರಿಸಮ್ಮ, ನಿನ್ನ ಆಶೀರ್ವಾದದಿಂದ ನಾವು ಜ್ಞಾನವಂತನಾಗಿ ನಮ್ಮನ್ನು ಮಾಡಮ್ಮ ಅಂತ ಕೇಳುವಂಥದ್ದು ಮೂಲಾ ನಕ್ಷತ್ರ. ಅಂತಹ ಅದ್ಭುತವಾದಂಥದ್ದು. ಜೊತೆಗೆ ಮೂಲಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಗುಣಗಳಿರುತ್ತೆ. ಮೂಲಾ ನಕ್ಷತ್ರದವರು ಯಾವತ್ತೂ ಲಾಸ್ ಅಲ್ಲ, ಮೂಲಾ ನಕ್ಷತ್ರದವರು ಯಾವತ್ತೂ ದರಿದ್ರ ಅಲ್ಲ, ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾವತ್ತೂ ಅವ್ರನ್ನ ದೂರ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಆದರೆ ಒಂದಷ್ಟು ಜನ ಎಲುಬೆಲ್ಲದಂತಹ ನಾಲಿಗೆಗಳು, ಅದರಲ್ಲೂ ಕೆಲವಷ್ಟು ಜನ ಜ್ಯೋತಿಷ್ಯರು ಈ ಮೂಲಾ ನಕ್ಷತ್ರ ಅಂದ ತಕ್ಷಣ ಆ ಮೂಲಾ ನಕ್ಷತ್ರನ ಅಂತ ಹೇಳೋದು ಒಂದು ಸ್ಟಾಪ್ ಕೊಡೋದು, ಅಲ್ಲೊಂದು ಫುಲ್ ಸ್ಟಾಪ್ ಕೊಟ್ಟು ಏನೋ ಅವ್ರ ತಲೆ ಮೇಲೆ ಹೊರೆ ಇದೆ, ಭಾರ ಇದೆ, ಇಳಿಸೋಕ್ಕಾಗಲ್ವೇನೋ ಅನ್ನೋ ಥರ ಚಿಂತನೆ ಮಾಡಿಸುವಂಥದ್ದು. ಅಲ್ಲಿ ಅವರ ಬೇಳೆಕಾಳು ಬೇಯಿಸೋಕ್ಕೆ, ಅವರ ಹೊಟ್ಟೆಪಾಡಿನ ಒಂದಷ್ಟು ಚಿಂತನೆಗಳು ನಡೆಸೋಕ್ಕೆ ಇಂತಹ ಒಂದು ದರಿದ್ರತನವಾದಂತಹ ಚಿಂತನೆ ಮಾಡಿ ಆ ಮನಸ್ಸನ್ನು ನೋಯಿಸುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಮೂಲಾ ನಕ್ಷತ್ರಕ್ಕೂ ಹಾಗೆ ಹೇಳ್ತಾರೆ, ಕರ್ಕಾಟಕ ರಾಶಿ ಬಂದರೂ ಹಾಗೆ ಹೇಳ್ತಾರೆ. ಒಂದಷ್ಟು ರಾಶಿ ನಕ್ಷತ್ರಗಳನ್ನು ಅವ್ರ ಮನೆಯಲ್ಲೇ ಅವ್ರ ಹೆಂಡತಿ ಮಕ್ಕಳದು ಮೂಲಾ ನಕ್ಷತ್ರ ಅಥವಾ ಕರ್ಕಾಟಕ ಇರುತ್ತೆ, ಅದನ್ನು ಚಿಂತನೆ ಮಾಡಲ್ಲ ಅವರು. ಯಾರು ಎದುರುಗಡೆ ಬಂದು ಕೂತ್ಕೊಳ್ತಾರೆ, ಯಾರು ನೋವಲ್ಲಿರ್ತಾರೆ, ಯಾರು ಸಂಕಷ್ಟದಲ್ಲಿ ಕೂತು ಮಾತಾಡ್ತಾರೆ, ಅಂಥವ್ರ ಬಗ್ಗೆ ಇವರು ಚಿಂತನೆ ಮಾಡ್ತಾರೆ.
ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಯಾರೇ ಆದರೂ ಸಹಿತ ಯಾವ ತಂದೆ ತಾಯಂದರು ನಿಮ್ಮ ಮನೆ ಮಕ್ಕಳದು ಮೂಲ ನಕ್ಷತ್ರ ಆದರೆ ತಾವು ಹೆದರೋ ಅವಶ್ಯಕತೆ ಇಲ್ಲ, ಹೆದರಬೇಕಾದ್ದಿಲ್ಲ. ಮತ್ತು ಅಂಥ ಸಮಯದಲ್ಲಿ ನೀವು ಅಂಜಿಕೆಯಿಂದ ಕೈಕಟ್ಟಿ ನಿಂತರೆ ನಿಮ್ಮ ಮೇಲೆ ಗದಾಪ್ರಹಾರವನ್ನು ಮಾಡ್ತಾರೆ. ತಲೆ ಬಗ್ಸಿ ನಿಂತಾಗ ತಲೆ ಮೇಲೆ ಕಾಲಿಡ್ತಾರೆ, ಸಹಜವೇ ಅದು. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸೃಷ್ಟಿಯಲ್ಲಿ ಏನೆಲ್ಲ ಭಗವತ್ ಸಂಕಲ್ಪದಲ್ಲಿ ಆಗಿದೆಯೋ, ಭಗವಂತ ಏನೆಲ್ಲ ಸೃಷ್ಟಿಸಿದ್ದಾನೋ ಅದರ ಹಿಂದೆ ತುಂಬ ದೊಡ್ಡದಾದಂಥ ಒಂದಷ್ಟು ಮೂಲ ಅರ್ಥಗಳನ್ನಿಟ್ಟಿರ್ತಾನೆ. ಹಾಗಾಗಿ ಯಾರೇ ಆದರೂ ಸಹಿತ ನಿಮ್ಮ ರಾಶಿ ಸರಿ ಇಲ್ಲ, ನಿಮ್ಮ ನಕ್ಷತ್ರ ಸರಿ ಇಲ್ಲ, ನೀವು ಈ ಮುಹೂರ್ತದಲ್ಲಿ ಹೆಂಗೆ ಹುಟ್ಟಿದ್ರಿ ಏನು ಹುಟ್ಟಬೇಕಾದ್ರೆ ಅವ್ರು ಕೇಳ್ಕೊಂಡಿರ್ತಾರೆ. ಅಥವಾ ಮೂಲ ನಕ್ಷತ್ರದಲ್ಲೇ ನಾನು ಯಾಕೆ ಹುಟ್ಟಿದೆ ಅಂದರೆ ಮೂಲ ನಕ್ಷತ್ರದಲ್ಲಿ ಇನ್ನು 15 ನಿಮಿಷಕ್ಕೆ ಮೂಲ ನಕ್ಷತ್ರ ಮುಗಿಯುತ್ತೆ ಅಂತ ಹೇಳಿ 15 ನಿಮಿಷ ಆಕೆ ಗರ್ಭದಲ್ಲೇ ಆ ಮಗುನ ಇಟ್ಕೊಳ್ಳೋಕ್ಕಾಗತ್ತಾ? ತಪ್ಪು ಇದೆಲ್ಲ. ಜನನ, ಆ ಜನನದ ಸಮಯ ಅವೆಲ್ಲವೂ ಸಹಿತ ಪೂರ್ವ ನಿಯೋಜಿತ. ತಾಯಿ ಗರ್ಭದಲ್ಲಿದ್ದಾಗಲೇ ಭಗವಂತ ನಿರ್ಣಯಿಸುತ್ತಾನೆ. ಕೆಲವರು ಹೇಳ್ತಾರೆ, ಇನ್ನು 10 ನಿಮಿಷ ನೀನು ತಡವಾಗಿ ಹುಟ್ಟಿದ್ರೆ ನೀನು ರಾಜನಾಗ್ತಾ ಇದ್ದೆ, ಇನ್ನು 10 ನಿಮಿಷ ಮುಂಚೆ ಹುಟ್ಟಿದ್ರೆ ಶ್ರೀಮಂತಿಕೆ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಿತ್ತು. ಇದೆಲ್ಲ ಮೂರ್ಖರಾಡೋ ಮಾತು. 5 ನಿಮಿಷ ಮುಂಚೆ ಹುಟ್ಟಿದ್ರೆ, 5 ನಿಮಿಷ ಆದಮೇಲೆ ಹುಟ್ಟಿದ್ರೆ, ಈಗ ಹುಟ್ಟಿರೋದಕ್ಕೆ ಭವಿಷ್ಯದಲ್ಲಿ ಏನಾದ್ರು ಇದ್ದರೆ, ಅಥವಾ ಇದರಲ್ಲಿ ಏನಾದ್ರು ತಾಕತ್ತಿದ್ರೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ರೀತಿ ಇದ್ದರೆ, ಅಥವಾ ಇದರಿಂದ ನಾನು ಅಭಿವೃದ್ಧಿ ಆಗ್ಬೋದಾಗಿದ್ದರೆ, ಅಂತಹ ಜ್ಞಾನ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಹೇಳಿ. ಆಗಿರ್ತಕ್ಕಂಥದ್ದು ಆಗಿದ್ದರೆ ಅಥವಾ ಹೀಗಾಗಿದ್ದರೆ ಈ ಮಾತುಗಳನ್ನಾಡಿ ಬರ್ತಕ್ಕಂಥವ್ರನ್ನಾಗಲಿ ಅಥವಾ ಇರ್ತಕ್ಕಂಥವ್ರನ್ನಾಗಲಿ ಅಥವಾ ನೋವು ಪಡ್ತಿರ್ತಕ್ಕಂಥವ್ರನ್ನಾಗಲಿ ಉರಿಯೋ ಬೆಂಕಿಗೆ ಇನ್ನಷ್ಟು ತುಪ್ಪ ಹಾಕಿ ಸುರಿಸೋದು ಬೇಡ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೂ ಅನ್ಯತಾ ಭಾವಿಸಬಾರ್ದು. ಇದು ಪ್ರಪಂಚದಲ್ಲಿ, ಅದರಲ್ಲೂ ಇವತ್ತಿನ ಕಾಲಧರ್ಮದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾವ ರಾಶಿ ಯಾವ ನಕ್ಷತ್ರವೂ ಸಹಿತ ದೋಷವಲ್ಲ. ಆಯಾ ನಕ್ಷತ್ರಕ್ಕೂ ನಕ್ಷತ್ರ ಅಧಿದೇವರಿದ್ದಾರೆ, ಆ ನಕ್ಷತ್ರಕ್ಕೆ ಅಧಿದೇವತೆ ಇದೆ, ಆ ರಾಶಿಗಳಿಗೆ ತನ್ನದೇ ಆದ ಶಕ್ತಿ ಇದೆ. ಒಂದೊಂದು ರಾಶಿಗೆ ಸಂಬಂಧಪಟ್ಟಂಥ ಒಂದೊಂದು ಫಲಾಫಲಗಳಲ್ಲಿ ಅಷ್ಟೇ ಅದ್ಭುತವಾದಂಥ ಶಕ್ತಿಗಳಿದೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಇಲ್ಲಿ ಯಾವ ಗ್ರಹ ಸರಿ ಇಲ್ಲ, ಯಾವ ಗ್ರಹ ಕೆಟ್ಟದ್ದು? ಸೂರ್ಯ ಕೆಟ್ಟವನ, ಚಂದ್ರ ಕೆಟ್ಟವನ, ಅಥವಾ ಶನಿ ಕೆಟ್ಟದ್ದ, ಅಥವಾ ರಾಹು ಕೆಟ್ಟವನ, ಅಥವಾ ಕೇತು ಕೆಟ್ಟದ್ದ? ಎಲ್ಲರೂ ಅವರವರ ಹಂತದಲ್ಲಿ ಮನುಷ್ಯನ ತಲೆ ಕೂದಲಿಂದ ಹಿಡಿದು ಪಾದದ ಉಗುರಿನ ತನಕ ಗ್ರಹಗಳ ನಿಯೋಗ ಇದೆ. ಅದು ಭಗವಂತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾರೂ ಯಾವತ್ತೂ ಯಾರನ್ನೂ ನಿಂದನೆ ಮಾಡಬೇಡಿ. ಆ ತಾಯಿಗೆ ಇದನ್ನೇ ಧೈರ್ಯ ಕೊಟ್ಟಿದ್ದೆ ನಾನು. ಯಾರೂ ನನ್ನದು ಹೀಗಾಯ್ತಲ್ಲ, ಇವತ್ತಿನ ದಿವಸ ಮೂಲ ನಕ್ಷತ್ರ ಅಂದ ತಕ್ಷಣ ಕಣ್ಣೀರು ಹಾಕ್ಕೊಂಡು ಆ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥ ಒಳ್ಳೆ ಕ್ವಾಲಿಟೀಸು, ಒಳ್ಳೆ ಗುಣ, ಅವರಲ್ಲಿರ್ತಕ್ಕಂಥ ಸಾತ್ವಿಕತೆ ಅಥವಾ ಅವರಿಂದ ಸಮಾಜಕ್ಕೆ ಆಗುವಂಥ ಒಳಿತು, ಇದನ್ನು ಯಾಕೆ ನಾವು ಗುರುತಿಸೋದಿಲ್ಲ? ಅದೇನು ಹೇಳ್ತಾರಲ್ಲ, ನನಗೇನು ಅನುಕೂಲ ಆಗುತ್ತೋ ಅದನ್ನು ನಾನು ನಿನ್ನ ಮೇಲೆ ಗೂಬೆ ಕೊಡಿಸ್ತಕ್ಕಂಥದ್ದು, ಅದನ್ನು ನಾನು ನಿನ್ನನ್ನು ವೀಕ್ ಮಾಡಿ ಕೊಡಿಸುವಂಥದ್ದು. ಇದಲ್ವೇ ಅಲ್ಲ ಜೀವನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿರ್ತಕ್ಕಂತಹ ಫಲಾಫಲಗಳ ಬಗ್ಗೆ ಎಲ್ಲರೂ ಚಿಂತನೆ ಮಾಡೋಣ. ಅದರಂತೆ ಲಾಭ ನಷ್ಟಗಳೇನು, ಜೊತೆಗೆ ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಎಲ್ಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರಾನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ಬೋದು. ಫಲಾಫಲಗಳಲ್ಲಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳಮನಸ್ಸಲ್ಲಿರ್ತಕ್ಕಂಥ ಕೆಲವಷ್ಟು ನೋವಿನ ಸಂಗತಿಗಳನ್ನು ಆಗಿಂದಾಗಲೇ ದೂರ ಮಾಡ್ಕೊಳ್ಬೇಕು. ಯಾಕೆಂದರೆ ಇವತ್ತು ತಾವು ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಎಲ್ಲ ಕೆಲಸಗಳಾಗುತ್ತೆ ಅಂತಲ್ಲ, ಅಥವಾ ಪ್ರಾರಂಭಿಕ ಹಂತದಲ್ಲೇ ಎಲ್ಲವೂ ಮುಗಿದು ಏನೋ ಒಂದು ಲಾಭ ಸಿಗ್ಬೋದಾ, ಆ ಚಿಂತನೆ ಮಾತ್ರ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಳೋದೇ ಸಾಕಷ್ಟು ಇದೆ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ತಾವು ಏನು ಅಂದುಕೊಂಡ್ರೋ ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿರಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ. ಇವತ್ತು ಮೇಷರಾಶಿಯವರು ಸಾಧ್ಯವಾದರೆ ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ
ಯಾಕೆಂದರೆ ಬುಧನ ಕೃಪಾಶೀರ್ವಾದ ಬೇಕು. ಅದಕ್ಕಾಗಿ ಹಚ್ಚ ಹಸಿರು ಅಂದರೆ ಹಸಿರು ಹುಲ್ಲುಗಾವಲು. ಎಲ್ಲಿ ಹೆಚ್ಚು ಹುಲ್ಲಿರುತ್ತೋ, ಎಲ್ಲಿ ಹೆಚ್ಚು ಹುಲ್ಲುಗಾವಲಿದೆಯೋ ಅಂತಹ ಕಡೆ 10 ಹೆಜ್ಜೆ ನಡೆದು ಅಲ್ಲಿ ಆ ಒಂದು ಹಸಿರಿರ್ತಕ್ಕಂಥ ಹಸಿರಿನ ವಾತಾವರಣದಲ್ಲಿ ಓಂ ಶ್ರೀಂ ಗಂ ಗಣಪತಿಯೇ ನಮಃ, ಓಂ ಶ್ರೀಂ ಗಂ ಗಣಪತಿಯೇ ನಮಃ, ಓಂ ಶ್ರೀಂ ಗಂ ಗಣಪತಿಯೇ ನಮಃ ಅರ್ಥ ಮಾಡ್ಕೊಳ್ಳಿ. ಓಂ ಅಂತಕ್ಕಂಥದ್ದು ನಾವು ನಾಭಿಯಿಂದ ಬರ್ತಕ್ಕಂತಹ ಆ ಬೀಜಾಕ್ಷರಿ. ಶ್ರೀಂ ಎಂಬತಕ್ಕಂತಹದ್ದು ದೇವಿಯ ಉಪಾಸನೆ, ಸೃಷ್ಟಿಯ ಮೂಲ. ಗಂ ಗಣಪತಿಯೇ ನಮಃ ಸಕಲ ವಿಧವಾದಂಥ ಕಾರ್ಯಗಳನ್ನು ಸಿದ್ಧಿಗಳನ್ನು ಸಿದ್ಧಿಪ್ರದವಾಗಿ ಕೊಡ್ತಕ್ಕಂಥವನು ಗಣಪ. ಹಾಗಾಗಿ ಈ ಬೀಜಾಕ್ಷರಿಯನ್ನು ಸಾಧ್ಯವಾದಷ್ಟು ಮೇಷರಾಶಿಯವರು ಪಠನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸು ಶಾಂತಿ ನೆಮ್ಮದಿಯಾಗಿ ಇಟ್ಕೊಂಡಿರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದ್ದರೂ ಯಾವುದ್ರ ಬಗ್ಗೆನೂ ಭಯಪಡದಿರ ಸರಿಯಾದ ಸನ್ಮಾರ್ಗದಲ್ಲಿ ನಡೀತೀರಿ. ಇವತ್ತು ನಿಮ್ಮ ಚಿಂತನೆ ಅದ್ಭುತವಾಗಿರ್ತಕ್ಕಂಥದ್ದೇ, ಆದರೆ ಒಂದಷ್ಟು ಕಾಲ ಮಾತ್ರ ಸಮಸ್ಯೆ ಇರಬಹುದು. ಅದರಲ್ಲೂ ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 11 ಗಂಟೆ 12 ನಿಮಿಷದಿಂದ 4 ಗಂಟೆ 64 ಗಂಟೆ 45 ನಿಮಿಷದವರೆಗೂ 4:45 ನಿಮಿಷದವರೆಗೂ ಮಾತ್ರ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದಿರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಈ ಸಮಯದಲ್ಲಿ ಬಹಳ ಜೋಪಾನ ಇರಬೇಕಾಗತ್ತೆ. ಇವತ್ತು ತಾವು ಏನು ಅಂದುಕೊಂಡಷ್ಟು ಲಾಭನೂ ಸಿಗ್ಬೋದು, ಸಿಗದಿರಾನೂ ಇರ್ಬೋದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಕೆ ಕಡಲೆಬೇಳೆ ಅಥವಾ ಕಡಲೆಕಾಳನ್ನು ತೆಗೆದುಕೊಂಡು, ಅಥವಾ ಅದನ್ನು ಕಡಲೆಕಾಳನ್ನು ಗಿಡದ ಮೇಲೆ ಹಾಕಿದ್ರೂ ಸರಿ, ಅಥವಾ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಧರ್ಮದ ಗುರುಗಳಿಗೆ ಗಂಧವನ್ನು ಲೇಪನ ಮಾಡ್ತಿದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅದೇ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದಲೂ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ತಂದುಕೊಳ್ಬೋದು. ಆದರೆ ಏನೇ ಮಾಡಬೇಕಾದರೂ ಒಂದು ಮನಸ್ಸಿನಿಂದ ನೀವು ಏನು ತಗೊಳ್ತಿರೋ, ಯಾವ ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡ್ತಿರೋ, ಫಲಾಫಲಗಳನ್ನು ಏನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಿರೋ ಅದೆಲ್ಲವೂ ಸಿದ್ಧ ನಿಮ್ಮ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಆದರೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಭಾಳ ಅದ್ಭುತವಾದಂತಹ ಕಾಲ. ಹಾಗೆ ಸಾಕಷ್ಟು ಜವಾಬ್ದಾರಿ ಹೊರೆಯನ್ನು ತಲೆ ಮೇಲೆ ಹೊರುವಂಥ ಕಾಲ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿ ಅನುಭವಿಸಬೇಕಾದಂಥ ಪರಿಸ್ಥಿತಿಯೂ ಇರ್ಬೋದು. ಆದರೆ ಇವತ್ತು ಯಾರೊಬ್ಬರಿಗಾದರೂ ಹಸಿದ ವ್ಯಕ್ತಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸಿ ಇನ್ನೊಬ್ಬರ ಅನ್ನದ ಮಾರ್ಗದ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 2:45 ಒಂದು ಅದೃಷ್ಟದ ಸಂಖ್ಯೆ ಇದೆ, ಅದೃಷ್ಟದ ಕ್ಷಣ ಇದೆ. ಆ ಅದೃಷ್ಟದ ಕ್ಷಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧಚಂದ್ರ ಯೋಗ ಫಲ ಚೆನ್ನಾಗಿದ್ದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ಫಲಗಳಿದೆ. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನಿಂದ ಸಾಧ್ಯವಾದಷ್ಟು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಧೈರ್ಯವಾಗಿ ತಾವು ಒಂದೇ ಹೆಜ್ಜೆ ಮುಂದೆ ಹಾಕ್ಬೋದು. ಕಾರಣ ಇನ್ನೇನು ಆಗೋಯಿಗೂ ಅಂದರೆ ಹುಣ್ಣಿಮೆ ಎದುರಾಗ್ತಾ ಇದೆ. ಹುಣ್ಣಿಮೆಯ ಮುಂಭಾಗದಲ್ಲಿ ಬರ್ತಕ್ಕಂಥ ಅಂದರೆ ಹುಣ್ಣಿಮೆಯ ಮುಂದಿದ್ದಾಗ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಶಕ್ತಿ ಸಾಕಷ್ಟು. ಹಾಗಾಗಿ ನಿಮ್ಮ ರಾಶಿಫಲದಲ್ಲೇ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಅದ್ಭುತವಾದ ಕ್ಷಣಗಳನ್ನು ತಾವು ಗಮನಿಸ್ತಾ ಹೋಗ್ತೀರಿ. ಅದಕ್ಕಾಗಿ ದೇವಿಯ ಪ್ರಾರ್ಥನೆ ಮಾಡಿ. ಪ್ರತಿನಿತ್ಯ ಸಾಧ್ಯವಾದರೆ ಒಂದು ಲಕ್ಷ್ಮಿಯ ಸ್ತೋತ್ರ ಅಥವಾ ಲಲಿತಾ ಸಹಸ್ರನಾಮ ಅಥವಾ ದೇವಿಯ ಖಡ್ಗಮಾಲ, ಹೀಗೆ ವಿಶೇಷವಾಗಿರ್ತಕ್ಕಂಥ ದೇವಿ ಸಪ್ತಶತಿ, ಹೀಗೆ ದೇವಿಗೆ ಸಂಬಂಧಪಟ್ಟಂಥದ್ದು, ತಾಯಿಗೆ ಸಂಬಂಧಪಟ್ಟಂಥ ಒಂದಷ್ಟು ಬೀಜಾಕ್ಷರಿಗಳು ಅಥವಾ ವೇದ ಮಂತ್ರಗಳು ಇದನ್ನು ತಾವು ಆಲಿಸಿದ್ರು ಅಥವಾ ತಾವು ಪಠಿಸಿದ್ರು ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಳ್ಳಾರಿಯಿಂದ ರೀ. ಬಳ್ಳಾರಿಯಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ರೀ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಸ್ವಾಮಿ, ಕೊಡ್ತೀನಿ. ನನ್ನ ಮಗನ ಕೈಗೆ ಕೊಡ್ಲಾ ರೀ? ಹಲೋ.
ಹಲೋ ಹಲೋ, ನಮಸ್ತೆ ತಾಯಿ, ನಮಸ್ಕಾರ ಗುರುಜಿ. ಹೇಳಮ್ಮ. ಬಹಳ ಸಲ ಪ್ರಯತ್ನ ಪಟ್ಟಿನಿ ಸರ್, ಇವತ್ತು ಸಿಕ್ಕೈತೆ. ನನ್ನ ಮಗನ್ಗೆ ಸ್ವಲ್ಪ ಮಾತಾಡ್ರಿ ಗುರುಜಿ. ಕೊಡಮ್ಮ, ಏನಾಗಿದೆ ಮಗನ ಕತೆ? ಅದೇ ರೀ ಉದ್ಯೋಗ, ಆಮೇಲೆ ಎಲ್ಲೇ ಹುಡುಗಿ ನೋಡಿದ್ರು ಗೌರ್ಮೆಂಟ್ ಕೆಲಸ ಅಂತಾರ್ರಿ. ಮದುವೆ ಬಗ್ಗೆ ಅದೆಲ್ಲ ಹೇಳ್ರಿ ಸ್ವಲ್ಪ. ಅಯ್ಯೋ, ಎಲ್ಲ ಕಡೆ ಇದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅವ್ನ ಸರ್ಕಾರಿ ಕೈ ಕೆಲಸ, ಕೊಡ್ತೀನಿ ಸ್ವಾಮಿ, ಮಾತಾಡ್ರಿ. ಕೊಡಮ್ಮ, ಕೊಡು ತಾಯಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ. ಏನು ಮಾಡ್ತಿದ್ದೀರಿ ಉದ್ಯೋಗ? ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ? ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ಒಮ್ಮೆ ಡಿಗ್ರಿಗೆ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ವಾಟರ್ ಫಿಲ್ಟರ್ ಕೆಲಸ ಮಾಡ್ತಾ ಇದ್ದೀನಿ, ಸೇಲ್ಸ್ ವಿತ್ ಸರ್ವಿಸ್. ಹಾಂ ಹಾಂ ಹಾಂ, ಆಗಲಿ, ಒಳ್ಳೆಯದಾಗಲಿ, ತಪ್ಪೇನಿಲ್ಲ. ನಾವು ಒಂದು ನಮ್ಮದೇ ಆದಂತಹ ಒಂದು ಉದ್ಯೋಗದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ಖಂಡಿತ ಅದು ಅಭಿವೃದ್ಧಿನೇ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಈ ಥರ ಎಲ್ಲ ಕೆಲವು ಬೇಡವಾದ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ, ಬೇಡವಾದ ಪರಿಸ್ಥಿತಿಗಳನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಗಂಡು ಎಷ್ಟಿದೆಯೋ ಹೆಣ್ಣು ಅಷ್ಟೇ ಸರಿ ಸಮಾನ ಇದೆ. ಒಂದಷ್ಟು ಜನ ಹೇಳ್ತಾರೆ ಹೆಣ್ಣುಮಕ್ಕಳ ಸಂತತಿ ಕಡಿಮೆ ಅಂತ. ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಣುಮಕ್ಕಳಿಗೆ ಮದುವೆನೇ ಆಗ್ತಾ ಇಲ್ಲ. ಗಂಡು ಹುಡುಕೋದ್ರಲ್ಲೇ ವಯಸ್ಸಾಗೋಗ್ತಾ ಇದೆ. ಹಾಗಾಗಿ ಎರಡೂ ಸರಿಸಮ ಪ್ರಮಾಣವೇ. ಒಂದು ಹೇಳ್ಬೋದಾದರೆ ವಿಧಿ ಅಂತಕ್ಕಂಥದ್ದು, ಜೊತೆಗೆ ನಮ್ಮ ಜಾತಕದಲ್ಲಿ ನಮಗೆ ಗುರುಬಲ ಅಂತಕ್ಕಂಥದ್ದು, ಜೊತೆಗೆ ಅದೊಂದು ಸಮಯ ಅಂತ ಬರ್ದಿರ ಆ ಬರೋದಕ್ಕೆ ಮೊದಲು ಇಷ್ಟೆಲ್ಲ ನರಕ ಅನುಭವಿಸ್ಬೇಕಾಗತ್ತೆ. ಚಿಂತೆ ಮಾಡಬೇಡಿ. ಬಹುಶಃ ನಂಗೆ ತಿಳಿದ ಮಟ್ಟಿಗೆ ಇದೆಲ್ಲವನ್ನು ಅರ್ಥಕೊಂಡೇ ಇರಬೇಕು. ಶುಭಸ್ಥ ಶೀಘ್ರಂ ಅಂತ, ಶುಭಸ್ಥ ಶೀಘ್ರಂ ಎಂಬತಕ್ಕಂತಹ ಒಳ್ಳೆಯ ಒಂದು ಕಾನ್ಸೆಪ್ಟ್ನ ಇದೇ ಬರ್ತಕ್ಕಂಥ ಎಷ್ಟು ಅದು 13, 14, 15 13, 14, 15ಕ್ಕೆ ಎಲ್ಲ ಜಾತಿ ವರ್ಗದಕ್ಕೂ, ಅಂದರೆ ಯಾವುದೇ ಒಂದು ಜಾತಿ ಮತ್ತು ಭೇದವಿಲ್ದಿರ ಎಲ್ಲ ಕುಲದವರು ಗಂಡು ಹೆಣ್ಣಿನವರು ಒಂದು ಕಡೆ ಸೇರೋದಕ್ಕೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ನಿಮಗೆ ಅನುಕೂಲ ಆದರೆ ಈ ಸಮಯದಲ್ಲಿ ಬಂದು ತಾವು ಸಹಿತ ತಮ್ಮ ಹೆಸರು ಬರೆಸಿ, ಅಲ್ಲಿಗೆ ಎಲ್ಲ ಹೆಣ್ಣುಮಕ್ಕಳು ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ. ಯಾರಿಗೆ ಯಾವ ಒಂದು ವಧುವರರ ಸಂಬಂಧ ಸೆಟ್ ಆಗುತ್ತೆ, ಯಾವ ಕುಟುಂಬಕ್ಕೆ ಅವರು ಸೆಟ್ ಆಗ್ತಾರೆ, ಅದು ನೋಡ್ಕೊಂಡು ಅಲ್ಲಿ ವಿವಾಹಕ್ಕೆ ಒಂದು ಅಲ್ಲಿಂದನೇ ಒಂದು ನಾಂದಿ ಆಡಬಹುದು. ಒಳ್ಳೆಯದಾಗಲಿ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನವಂಬರ್ 18ದಲ್ಲಿ ಕಳೆಯೋ ತನಕ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ನವಂಬರ್ 18 ಕಳೆದ್ರೆ ಅಲ್ಲಿಂದ ಆಚೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಸಿಂಹರಾಶಿಯವರ ಗ್ರಹಸ್ಥಿತಿಗಳಲ್ಲಿ ಇವತ್ತು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ ಅಂದ್ಕೊಂಡು ತದನಂತರ ಸ್ವಲ್ಪ ಸುಸ್ತಾಗ್ತೀರಿ. ಆರೋಗ್ಯ ವ್ಯತ್ಯಾಸ ಆಗ್ಬೋದು, ಮಾನಸಿಕ ಒತ್ತಡ ಆಗ್ಬೋದು, ಉದ್ಯೋಗದಲ್ಲಿ ಒಂದು ಹೆಜ್ಜೆ ಹಿಂದೆ ಹೋಗ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವ್ರು ಅವರು ಆಡುವ ಮಾತು ಒಂದಿಷ್ಟು ನಿಂದನೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು. ಏನೇ ಕೆಲಸ ಆದರೂ ಸಮಾಧಾನ, ತೃಪ್ತಿ ಇಲ್ಲ ಅಂದರೆ ಇಂಥವೆಲ್ಲ ಎಡವಟ್ಟಾಗುತ್ತೆ. ಹಾಗೆ ಇವತ್ತು ಎಲ್ಲ ಕೆಲಸಗಳಲ್ಲೂ ಸಹಿತ ಲಾಭ ಇದೆ ಅಂತಲ್ಲ, ಅಥವಾ ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಸಿಂಹರಾಶಿಯವರಿಗೆ ಇವತ್ತು ಅಷ್ಟಕ್ಕಷ್ಟೇ ಇರತಕ್ಕಂಥದ್ದಿದೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯ ನಂತರ, ಅಂದರೆ ಅಪರಾಹ್ನ ಕಾಲ, ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದು ಸಾಕಷ್ಟು ಇರೋದ್ರಿಂದ ಸ್ವಲ್ಪ ಭಯಸ್ಥರಾಗುವಂತಹ ಪರಿಸ್ಥಿತಿ ಇರುತ್ತೆ. ಯಾವತ್ತೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕೋ ನೀವು ಇವತ್ತು ಸ್ವಲ್ಪ ಭಯದಲ್ಲೇ ಒದ್ದಾಡ್ತೀರಿ. ಇಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಯಾವುದೇ ಕೆಲಸ ಆದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಲ್ಲ. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳೇ ಇದೆ. ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಯಲ್ಲೇ ತಾವು ಬಿದ್ದು ಒದ್ದಾಡ್ತಿರೋದ್ರಿಂದ ಇದರಿಂದ ಆಚೆ ಬರಲಿಕ್ಕೆ ಆಗುತ್ತೋ ಇಲ್ಲೋ ಎಂಬತಕ್ಕಂಥ ಸಂದೇಹ, ಸಂಶಯ ಖಂಡಿತ ಎದುರಾಗುತ್ತೆ. ಆದರೂ ಕೊಡೋನು ಭಗವಂತ ಮೇಲೊಬ್ಬ ಇದ್ದಾನೆ. ಯಾವಾಗ ಯಾವ ಕಾಲಕ್ಕೆ ಏನಾಗಬೇಕೋ ಅದು ಆಗೇ ನಡೀತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಬೇರೇನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆ ಮಾತ್ರ ಸರಿಯಾದಂಥ ಕ್ರಮದಲ್ಲಿರಬೇಕು. ಇವತ್ತು ನಿಮ್ಮ ಆಲೋಚನೆಯೂ ಸರಿಯಾದ ಕ್ರಮದಲ್ಲಿದ್ದರೆ ಮಾತ್ರನೇ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ಒಳ್ಳೆ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿರುತ್ತೆ,
ಒಂದಷ್ಟು ಜನಕ್ಕೆ ಬಹಳಷ್ಟು ಮುಂಗೋಪ ಇರುತ್ತೆ. ಯಾವುದೇ ಕೆಲಸ ಸಹಿತ ಸರಿಯಾದಂಥ ರೀತಿಯಲ್ಲಿ ನೀವು ಸರಿಯಾದ ಮಾರ್ಗವನ್ನು ಅನುಸರಿಸಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತಿನ ದಿವಸ ಆರೋಗ್ಯವನ್ನು ಮಾತ್ರ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಆಗಿಂದಾಗಲೇ ವೈದ್ಯರ ಸಲಹೆನೋ ಅಥವಾ ಅನುಭವಸ್ಥರ ಮಾತು ಕೇಳಿ ಬೇಕಾದಂಥ ವೈದ್ಯವನ್ನು ಮಾಡಿಕೊಂಡ್ರೆ ಆಗ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಿ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೂ ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡುವಂಥವರಲ್ಲಿ ಅಥವಾ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು ಅಥವಾ ಕುಟುಂಬದಲ್ಲಿ ಬರ್ತಿರ್ತಕ್ಕಂಥ ಕಲಹಗಳನ್ನು ದೂರ ಮಾಡ್ಕೋಬೇಕು, ಕುಟುಂಬದಲ್ಲಿ ದಾಂಪತ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಲಿ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದಿರೋ ಬದುಕುವಂಥದ್ದಾಗಲಿ ಅಥವಾ ಉದ್ಯೋಗದಲ್ಲಿ ಏನು ಪ್ರಗತಿ ಕಾಣಬೇಕು ಅಂದ್ಕೊಂಡ್ರು ಕಾಣಲಿಕ್ಕೆ ಆಗದಿರೋ ಇರ್ತಕ್ಕಂಥದ್ದು, ಒಟ್ಟಾರೆ ಹೇಳ್ಬೇಕಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಯಾವ ಕಡೆಯಿಂದ ಬರುತ್ತೋ ಅದು ಗೊತ್ತಿಲ್ಲ. ಆದರೆ ಪ್ರಯತ್ನ ಮಾತ್ರ ಸರಿಯಾದ ಮಾರ್ಗದಲ್ಲೇ ಮಾಡಬೇಕು ಅಂತ. ಸಾಲದಕ್ಕೆ ದೂರ ಬಾರ ಪ್ರಯಾಣ ಮಾಡಬೇಕು, ಒಂದು ಪುಣ್ಯಕ್ಷೇತ್ರ ಕೊಡಬೇಕು, ದೇವತಾ ದರ್ಶನ ಮಾಡಬೇಕು ಅಥವಾ ಏನಾದರೂ ಒಂದು ಸಾರ್ಥಕತೆಯ ಬದುಕನ್ನು ಕಟ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಬದುಕುವ ಮಾರ್ಗ ನನಗೆ ಆತ್ಮತೃಪ್ತಿ ಸಿಕ್ಕಿದ್ರೆ ಸಾಕು ಅಂತಲೂ ಒಂದಷ್ಟು ಜನದ ಓಡಾಟ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ದುಡುಕಿ ತೀರ್ಮಾನ ತಂದುಕೊಂಡು ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಇವತ್ತು ಮೆಲುಕು ಹಾಕುವಂಥ ಪರಿಸ್ಥಿತಿ. ನಾನು ತಪ್ಪು ಮಾಡಿದ್ನೇನೋ, ತಪ್ಪು ಮಾಡಿ ಹೆಜ್ಜೆ ಮುಂದೆ ಹಾಕ್ಬಿಟ್ಟೇನೋ, ನಾನು ಹೀಗಿರಬಾರ್ದಾಗಿತ್ತು, ಈ ಥರ ಇದ್ದಿದ್ದೇ ತಪ್ಪಾಯಿತು, ಅಥವಾ ಅಂದು ನಾನು ತೊಗೊಂಡಂಥ ನಿರ್ಧಾರ ಇವತ್ತು ನನಗೆ ಈ ಥರ ಕಣ್ಣೀರು ಹಾಕಿಸ್ತಾ ಇದೆಯೇನೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಏನೇ ಆದರೂ ಎಲ್ಲಕ್ಕೂ ಮೇಲೊಬ್ಬ ಭಗವಂತ ಇದ್ದಾನೆ, ಆತನ್ನೇ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ಬೇಗ ದೂರ ಆಗಲಿ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಜೊತೆಗೆ ವ್ಯವಹಾರಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ತಕ್ಕಂಥದ್ದು, ನೀವು ಧರಿಸುವಂಥ ವಸ್ತ್ರ ಅಥವಾ ಮತ್ತಷ್ಟು ವಸ್ತ್ರಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಚಿನ್ನ ಬೆಳ್ಳಿ ವಜ್ರ ವೈಡೂರುಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ದುಡ್ಡಿದೆಯೋ ಇಲ್ವೋ ಆದರೂ ಬರಿಗೈಲಿ ಕೂತಾದರೂ 4 ಥರ ಆಲೋಚನೆ ಮಾಡ್ತೀರಿ. ಇವತ್ತು ಅಂತೂ ಸಾಧ್ಯವಾದಷ್ಟು 4ರಿಂದ 6:20 ತನಕ ಒಂದಿಷ್ಟು ಲಾಭದ ಕ್ಷಣಗಳಂದರೂ ತಪ್ಪಾಗುವುದಿಲ್ಲ. 4 ಗಂಟೆಯಿಂದ 6:20 ಮಧ್ಯದಲ್ಲಿ ತಾವು ಏನಂದುಕೊಂಡರೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ. ಗುರುಜಿ, ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ಆಯ್ತು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಮಾಗಡಿ ರೋಡಿಂದ ವಿಶ್ವನಾಥ್ ಅಂತ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಗುರುಗಳೇ. ನಮಸ್ತೆಪ್ಪ, ಹೇಳಿ. ಇದು ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ, ಕಾಲ್ ಸಿಕ್ಕಿರ್ಲಿಲ್ಲ. ಇವತ್ತು ಕಾಲ್ ಸಿಕ್ಕಿದೆ ನನಗೆ. ಹೇಳಿ. ನಮ್ಮ ಬಗ್ಗೆನೇ ಕೇಳ್ಬೇಕು. ನಾವು ಯಾವ್ದು ಕೆಲಸ ಮಾಡಿದ್ರು ಕೆಲಸ ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ಇವಾಗ ಹೋಗ್ತೀನಿ, ಯಾವ್ದಾದ್ರು ಕೆಲಸ ಆಗತ್ತೆ, ಆಯ್ತು ಹೋಗೋಣ ಅಂತ ಮಾಡ್ತೀವಿ. 95% ವರ್ಗೂ ಹೋಗುತ್ತೆ, ಆಮೇಲೆ ನಿಂತೋಗುತ್ತೆ. ಈಗ ತಕ್ಷಣಕ್ಕೆ ಏನು ಕೆಲಸ ಮಾಡ್ತಿದ್ದೀರಿ ತಾವು? ನಾವು ಇವಾಗ IT ಫೀಲ್ಡ್ ಅಲ್ಲಿ ಇದ್ದೀವಿ ಗುರುಗಳೇ. ತಾವು ವಿದ್ಯಾಭ್ಯಾಸ ಏನು ಮಾಡಿದ್ರಿ, ಏನು ಓದಿದ್ರಿ? ನಾವು ಹಾರ್ಡ್ವೇರ್ ಡಿಪ್ಲೊಮಾ ಮಾಡಿ 10th ಮಾಡಿಬಿಟ್ಟು ಹಾರ್ಡ್ವೇರ್ ಡಿಪ್ಲೊಮಾ ಮಾಡಿದ್ದೀವಿ. ನಿಮ್ಮ ಮನೆ ದೇವ್ರ ಹೆಸರು ಹೇಳಿ. ನಮ್ಮ ಮನೆ ದೇವರು ನಂಜುಂಡೇಶ್ವರ. ಆಗಲಿ, ಒಳ್ಳೆಯದಾಗಲಿ. ಪ್ರಸ್ತುತ ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರದ ಅಲ್ಲದ್ರಿಂದ ಇದೆಲ್ಲ ಸಮಸ್ಯೆ ಮೇಲೆ ಸಮಸ್ಯೆ ನಡೀತಾನೆ ಇದೆ. ಇದಿನ್ನೂ ಬರ್ತಕ್ಕಂಥ ಈ ಜನವರಿ 14ರವರೆಗೂ ಹಾಗೇ ಇರುತ್ತೆ. ಅಂದರೆ ಬರ್ತಕ್ಕಂತಹ ಈ ವರ್ಷ ಪೂರ್ಣವಾಗಿ ಅಂತ ಲಾಭ ಇಲ್ಲ. ಆದರೆ ಬರೋ ವರ್ಷ ಜನವರಿ 14 ಸಂಕ್ರಾಂತಿ ಆದ ನಂತರ ನಿಮ್ಮ ಭವಿಷ್ಯದಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ಹಾಗಂತ ಅಲ್ಲಿವರೆಗೂ ಕೈಕಟ್ಟಿ ಕೂರಬೇಕಾ, ಕೆಲಸ ಕಾರ್ಯಗಳು ಸಿಗೋದಿಲ್ವಾ, ಸರಿಯಾದ ಉದ್ಯೋಗ ಜೀವನ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ಆದರೆ ಒಂದು ವಿಚಾರ, ಆಯಾ ದಿನಕ್ಕೆ ಭಗವಂತ ಹೇಗೆ ಬೇಕೋ ಹಾಗೆ ನಡೆಸ್ತಾನೆ. ಹಾಗೆ ನಿಮಗೂ ಸಹಿತ ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ಬೆಳಕಿದೆ, ಇಲ್ಲ ಅಂತಿಲ್ಲ. ಆದರೆ ನೀವು ಅಂದ್ಕೊಂಡಷ್ಟು ಒಂದು ಕಾನ್ಫಿಡೆಂಟ್ ಕರೆಕ್ಟಾಗಿ ಒಂದು ಸ್ಟೇಬಲ್ ಆಗಿ ನಿಂತು ವ್ಯವಸ್ಥೆ ಮಾಡ್ಬೋದಾ, ಒಂದು ಉದ್ಯೋಗದಲ್ಲೇ ನಾವು ಕರೆಕ್ಟಾಗಿ ಇರ್ಬೋದಾ, ಅಥವಾ ನಮ್ಮದೇ ಆದಂಥ ಜೀವನ ನಮಗೆ ಸುಖವಾಗಿ ನೆಮ್ಮದಿಯ ಸಿಗುತ್ತಾ ಅಂದರೆ ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ ಅಂತ ಹೇಳ್ಬೋದು. ಈಗ ಪ್ರಸ್ತುತ ಇರೋ ಸಮಸ್ಯೆಗಳಿಂದ ನೀವು ದಾಟ್ಕೊಳ್ಬೇಕಾದ್ರೆ ಒಂದು 5 ಬುಧವಾರ ವಿಷ್ಣು ದೇವಾಲಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಹಸಿರು ಬಣ್ಣದ ವಸ್ತ್ರದಲ್ಲಿ 1 ಹಿಡಿಯಷ್ಟು ಹೆಸರು ಕಾಳನ್ನು ಗಂಟು ಕಟ್ಟಿ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಾ ಬನ್ನಿ. ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ನೀವು ಹೊರಬರ್ತೀರಿ. ಒಳ್ಳೆಯದಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಯಾರು ಏನೇ ನಿಂದನೆ ಮಾಡಿದ್ರು, ಯಾರು ಏನೇ ಹೇಳಿದ್ರು, ತಾವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಮಾತ್ರ ನಿಮಗೆ ಸಮಂಜಸವಾಗಿರುವಂಥ ರೀತಿಯಲ್ಲೇ ಇರಬೇಕು. ಹೇಳತಕ್ಕಂಥವ್ರು ಅಥವಾ ಆರ್ಡರ್ ಮಾಡ್ತಕ್ಕಂಥವ್ರು ಅಥವಾ ಇವತ್ತು ನಿಮ್ಮ ನಿಂದಿಸ್ತಕ್ಕಂಥವ್ರು ಸಾಕಷ್ಟು ಜನ. ಆದರೆ ಧನುರಾಶಿಯವರದ್ದು ಒಂದು ಗುಣ ಇಟ್ಕೊಳ್ಬೇಕು. ನಿಮಗೆ ನಿಮ್ಮ ಆತ್ಮತೃಪ್ತಿ ಇರಬೇಕು. ನೀವು ಮಾಡುವ ಕೆಲಸ ನಿಮ್ಮ ಮನಸ್ಸಿಗೆ ಸಮಂಜಸವಾಗಿರಬೇಕು. ನಿಮಗೆ ಸರಿ ಅನಿಸೋದನ್ನಷ್ಟೇ ತಾವು ಮಾಡಿದ್ರೆ ಖಂಡಿತ ಅದು ಫಲ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ ಒಂದಲ್ಲ ಒಂಥರ ಮಾನಸಿಕವಾದಂಥ ಒತ್ತಡದಲ್ಲಿರ್ತೀರಿ, ಭಯಪಡ್ತೀರಿ, ಮಾಡುವಂಥ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆಯೇನೋ ಎಂಬಂಥ ರೀತಿ ಆಲೋಚನೆ ಮಾಡ್ತೀರಿ. ಆದರೆ ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಬೋದು ಅಥವಾ ಮೀನುಮಾಂಸಖಂಡಗಳು ನೋವು ಬರ್ಬೋದು. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಸಮಸ್ಯೆ ಬಂದರೂ ಗುರುಗಳ ಸಾನ್ನಿಧ್ಯಕ್ಕೆ ಬಂದು, ಅದರಲ್ಲೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಗುರು ಪರಂಪರೆ ಇರ್ತಕ್ಕಂಥ ಸಾನ್ನಿಧ್ಯ ಆಗಲಿ, ಮಂತ್ರಾಲಯದ ಪ್ರಭುಗಳಾಗಲಿ, ಇಂತಹ ಸಾನ್ನಿಧ್ಯಗಳಲ್ಲಿ ಬಂದು ಗುರು ದರ್ಶನ ಮಾಡಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಅಥವಾ ಅಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಶ್ರೀರಕ್ಷೆ ಅಂತ ಹೇಳಿ, ಆಗ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಒಂದಷ್ಟು ವಿಧಿವಿಧಾನಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ನಡೆದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಸಮಸ್ಯೆಗಳಿದೆ. ಮನಸ್ಸು ನೆಮ್ಮದಿ ಇದ್ದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ಇದೆ. ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ಬೋದು. ಆದರೆ ಸರಿಯಾದ ಕ್ರಮದಲ್ಲಿದ್ದು ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಗುರು ಶನೈಶ್ಚರರ ಆರಾಧನೆ ಮಾಡ್ತಾ 9 ಎಳ್ಳು ಬತ್ತಿಗಳನ್ನು ಯಾವುದಾದ್ರೂ ಶನೈಶ್ಚರನ ಮಂದಿರದಲ್ಲಿ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಇದ್ದಕ್ಕಿದ್ದಂಗೆ ಮಾನಸಿಕವಾದಂತಹ ಒತ್ತಡ, ಹಣಕಾಸಿನ ಬಗ್ಗೆ ಒಂದು ಥರ ಚಿಂತನೆ ಆದರೆ ಜೊತೆಲಿರ್ತಕ್ಕಂಥವ್ರು ಮೋಸ ಮಾಡ್ತಿದ್ದಾರಲ್ಲ ಎಂಬತಕ್ಕಂಥದ್ರ ನೋವು. ಏನೇ ಆದರೂ ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇವೆಲ್ಲವೂ ಎದುರಾಗುತ್ತೆ. ಆದರೆ ಇವತ್ತು ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನದಲ್ಲಿ ಒಂದಷ್ಟು ಲಾಭವೇ ಇದೆ. ಏನೇ ಮಾಡಬೇಕಾದ್ರೂ ಸಮಾಧಾನದಿಂದ ತೃಪ್ತಿಕರವಾಗಿ ಭಗವಂತ ಕೊಟ್ಟಿದ್ದರಲ್ಲೇ ಅಥವಾ ನಾವಿರೋದೇ ಹೀಗೆ ಅಥವಾ ನಾವು ಮಾಡ್ತಕ್ಕಂಥದ್ದು ಸರಿ ಇದೆ ಅಂತ ನಿಮ್ಮ ಆತ್ಮಕ್ಕೆ ತೃಪ್ತಿ ತಂದುಕೊಂಡು ತಾವು ಕೆಲಸ ಮಾಡಬೇಕು. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಹೀಗೆ ಮೇಲೆ ಮೇಲೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಧಿಕವಾದಂಥ ತಲೆನೋವು ಬರ್ತಕ್ಕಂಥದ್ದು, ಮೈಕೈ ನೋವಿಂದ ಒದ್ದಾಡುವಂಥದ್ದು ಅಥವಾ ಯಾವುದಾದ್ರು ಒಂದು ಸಮಸ್ಯೆ ನಿಮ್ಮನ್ನು ಬಲವಾಗಿ ಬಾಧಿಸುವಂಥದ್ದು ಇರಬಹುದು. ಏನೇ ಆದರೂ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಸರಿಯಾದ ಆಹಾರ ಪದ್ಧತಿಗಳನ್ನು ತೆಗೆದುಕೊಂಡು ಆರೋಗ್ಯವನ್ನು ಸುಧಾರಿಸ್ಕೊಂಡು ಮಾಡುವ ಕೆಲಸವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಖಂಡಿತ ಒಳಿತನ್ನು ಕಾಣ್ತೀರಿ. ಜೊತೆಗೆ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮದೇವರ ಪ್ರಾರ್ಥನೆಯಲ್ಲೂ ಸಾಕಷ್ಟು ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಆಲೋಚನೆ ಮಾಡ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು, ತೃಪ್ತಿ ಬೇಕು. ಹಾಗೆ ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬೇಕು. ಇವತ್ತು ಏನೇ ಅಂದುಕೊಂಡ್ರೂ ಸಹಿತ ಎಲ್ಲವೂ ನೀವು ಅಂದುಕೊಂಡಷ್ಟು ವೇಗ ಅಲ್ಲ ಅಥವಾ ನೀವು ಅಂದುಕೊಂಡಷ್ಟು ಸಾಧ್ಯವೂ ಅಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಹಾಗಿದ್ದರೆ 2 ಗಂಟೆ ಮೇಲೆ ಒಂದಿಷ್ಟು ಬೆಳಕನ್ನು ಕಾಣುತ್ತೆ. ಪುನಃ ಸಂಜೆ ಅಷ್ಟೊತ್ತಿಗೆ ಪುನಃ ಡಲ್ ಆಗುತ್ತೆ. ಒಟ್ಟಾರೆ ಇವತ್ತು ಗೃಹಸ್ಥಿತಿಗಳಲ್ಲಿ ಅಷ್ಟು ಲಾಭ ಇಲ್ಲ. ಹಾಗಾಗಿ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಏನೇ ಆದರೂ ಎಲ್ಲವೂ ಇವತ್ತೇ ಅಲ್ವಲ್ಲ. ಇವತ್ತು ಪ್ರಾರಂಭ ಆಗ್ಬೋದು ಅಥವಾ ಮಧ್ಯಾವರ್ತಿ ಆಗಿರ್ಬೋದು. ಏನೇ ಆದರೂ ಅದಾದ ನಂತರ ಒಂದಿಷ್ಟು ಒಳಿತು ಕಾಣಬೇಕಾದ್ರೆ ಒಂದು ದಿನ ಕಳೆದರೆ ಸರಿ ಹೋಗುತ್ತೆ. ಹಾಗಾಗಿ ಇವತ್ತು ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅನ್ನಲಿಕ್ಕಾಗಲ್ಲ. ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡಿ ನಾಳೆ ಉಳಿದ ಕೆಲಸಕ್ಕೆ ಹೆಚ್ಚಿನ ಲಾಭವೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಾಮಿ ಚೆನ್ನಾಗದೇವಿ. ಈಗ 10 ವರ್ಷ ಟ್ರೈನಿಂಗ್ ಮಾಡಿದ್ರು ಸಿಗ್ಲಲ್ಲ ಸ್ವಾಮಿ. ಇವಾಗ ಸಿಕ್ಕಿತ್ತು ನನಗೆ ಅದೃಷ್ಟ.
ಭಗವಂತನ ಅನುಗ್ರಹ ತಾಯಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೊಡ್ಸ್ವಾಮಿ ತಂದೆ ಕೈ. ಹಾಂ, ಕೊಡಿ ತಾಯಿ, ಕೊಡಿ. ಹಲೋ ಹಲೋ ಸ್ವಾಮಿ, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಸರ್, ಹೊಳಲ್ಕೆರೆ ತಾಲೂಕು ಸಹ ಗುಂಡೇರಿ ಅಂತ, ಚಿತ್ರದುರ್ಗ. ನನ್ನ ಹೆಸರು ಲಕ್ಕಮ್ಮ ಅಂತ ಸ್ವಾಮಿ. ಮನೆ ಹೇಳಮ್ಮ. ಮಕ್ಕಳಿಂದ ಬಹಳ ಸಮಸ್ಯೆ ಕಷ್ಟಗಳು ಅಂದ್ರೆ ಪರಿಹರಿಸ್ತಂತ ಜೀವನ ಆಗ್ಬಿಡ್ತಾನೆ ಸ್ವಾಮಿ ನನ್ನ ಜೀವನ. ಇರ್ಲಿಮ್ಮ, ಮಕ್ಕಳು ಏನು ಮಾಡ್ತಿದ್ದಾರೆ? ಇಬ್ರು ಹೆಣ್ಮಕ್ಳು ಮದುವೆ ಮಾಡ್ಕೊಂಡ್ ಕೊಟ್ಟಿನಿ ಸ್ವಾಮಿ. ಇಬ್ರು ಗಂಡು ಮಕ್ಳು ಅದಾರೆ, ಇಬ್ರು ಕುಡಿಸ್ಕೊಳ್ತಾರೆ. ಮನ್ಸಂದ್ರೆ ಬೇಕಾದಷ್ಟು ಐತಿ, ಇದ್ದಾಗಿ ಮನೆ ಮಾಡ್ಕೊಂಡ್ ತಿನ್ನೋರಿಲ್ಲ. ಕಷ್ಟಗಳು ಮೇಲೆ 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 ನಾವು ಎಲ್ಲ ಬಂಗುತ್ತೆ, ಜಡ್ ಬಂಗುತ್ತೆ ಸ್ವಾಮಿ. ಜಡ್ ಎಲ್ಲ ಮುತ್ಕಟ್ಟಿಸ್ಕೊಂಡಿನಿ. ಕಷ್ಟ ಅನ್ಭವಿಸ್ಬೇಕಲ್ಲ ಸ್ವಾಮಿ. ಹೇಳ್ಬಾರ್ದು, ನಮ್ಮ ಜೀವನ ಯಾರಿಂದಲೂ ನೆಮ್ಮದಿ ಸುಖ ಇಲ್ಲ ಸ್ವಾಮಿ. ಇಲ್ಲಮ್ಮ, ಹೆದರಬೇಡ. ತಾಯಿ ಆಶೀರ್ವಾದ ಇದೆ, ಅವಳು ನಿನ್ನ ಕಾಪಾಡ್ತಾಳೆ. ಹೆದರಕ್ಕೆ ಹೋಗಬೇಡ. ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ನಿನಗಿರೋ ಕಷ್ಟಗಳು ಆದಷ್ಟು ಬೇಗನೆ ದೂರ ಆಗುತ್ತೆ. ಮಕ್ಕಳು ಏನು ಮಾಡ್ತಾರೆ ಈಗ? ಓದ್ತಾ ಇದ್ದಾರಾ ಮತ್ತು ಕೆಲಸಕ್ಕೆ ಹೋಗ್ತಿದ್ದಾರಾ? ಇಲ್ಲ ಸ್ವಾಮಿ, ಹುಡುಗಿಯರಿಂದ ಒಂದು 5-6 ಲಕ್ಷ ರೂಪಾಯಿ ಕಳ್ಕೊಂಡು ದುರ್ಗದಿದ್ದೀರಿ. ಏನೋ ಒಂದು ಮೆಡಿಸಿನ್ ಸ್ವಾಮಿ, ಸತ್ತು ಬದುಕ್ಬಿಟ್ಟು ಏನೋ ಮಾಡಿದ್ರಂತ. ಒಟ್ಟಿರಿ ಏನೋ ಭಾಳ ಕುಡಿಯೋ ಕಲ್ತಿದ್ದಾನೆ. ಏನೇನೋ ಮನೆ ಜವಾಬ್ದಾರಿ ಅನ್ನೋ ಕಲ್ತಾನೆ. ಹಂಗಾಗಿ ಪರಿಸ್ಥಿತಿ ನಮ್ಮ ಅಂತ. ಈ ಹಾಳಾದ ಕುಡಿತದ ಅಭ್ಯಾಸ ಜೀವನಗಳನ್ನೇ ಹಾಳು ಮಾಡಿಬಿಡುತ್ತೆ. ಮೊದಲು ಪ್ರಾರಂಭದಲ್ಲಿ ಸ್ವಲ್ಪ ತಗೊಳ್ತಾರೆ, ಆಗ ನಾವು ಸುಮ್ಮನೆ ಇರ್ತೀವಿ. ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಸ್ವಲ್ಪ ಆದರೆ ಸಾಕಾಗಲ್ಲ, ದೇಹ ಕದಲಲ್ಲ. ಅವ್ರು ಕುಡಿದ ಮೇಲೆ ಅವ್ರಿಗೆ ಕಾಲಲ್ಲಿ ಒಂಥರ ನಿತ್ರಾಣವಾಗಿಬಿಟ್ಟು ರೋಡೆಲ್ಲ ಓಡಾಡ್ತಾ ಇದ್ದರೆ ಅವ್ರಿಗೆ ಸಮಾಧಾನವಾಗಿರುತ್ತೆ. ಆದರೆ ಜೀವನ ಹಾಳಾಗುತ್ತೆ, ಅದರಿಂದ ರೋಗ ರುಜಿನ ಎದುರಾಗುತ್ತೆ. ನಾಳೆ ಮರ್ಯಾದೆ ಹೊರಟೋಗುತ್ತೆ. ನಾವು ನಾಳೆ ಸಂಬಂಧದಲ್ಲೂ ಸಹಿತ ತಲೆ ಎತ್ತಿ ಓಡಾಡೋಕ್ಕಾಗಲ್ಲ ಅನ್ನೋ ಚಿಂತನೆ ಅವ್ರು ಮಾಡೋದೇ ಇಲ್ಲ. ಆದರೆ ಕುಡಿತ ಅಷ್ಟು ಅವರು ಬಲವಾಗಿ ಅಭ್ಯಾಸ ಮಾಡೋ ತನಕ ನೀವು ಬಿಡಬಾರ್ದಾಗಿತ್ತಲ್ವಮ್ಮ. ಪ್ರಾರಂಭದಲ್ಲೇ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕಾಗಿತ್ತಲ್ವ. ಯಾಕಂದ್ರೆ ಬೇಡ, ಇಬ್ಬರ ಮಕ್ಕಳು ಎಲ್ಲ ಹುಟ್ಟಿದ ಮಕ್ಳಿಗೆ ಮಂತಂದಾಗ ಸತ್ರಂತೆ. ನನ್ನ ಹೊಟ್ಟೆಗಾರ ದೇವ್ರು ಬದುಕಿಸಿದನಲ್ಲ ಅಂತ ಬಿಟ್ಟೆ. ಅದು ಹಿಂಗಾಗಿ ಕುಡಿಯೋ ಕಲ್ಸ್ಕೊಂಡ್ಬಾರೆ. ಈಗ ಉದ್ಯೋಗನೂ ಮಾಡಲ್ಲ? ಉದ್ಯೋಗ ಕೂಲಿ ಕೆಲಸ ಮಾಡ್ತಾರೆ ಸ್ವಾಮಿ. ಅಷ್ಟು ಇದು ಒಂದು 5 ಎಕರೆ ಅದಕ್ಕೆಲ್ಲ ಮೆಕ್ಕೆಜೋಳನು ಹತ್ತಿ ಹಾಕಿದ್ದೀನಿ. ರೈತರು ಸ್ವಾಮಿ ನಾವು. ಎಲ್ಲರಿಗೂ ಮಾಡ್ಕೊಂಡು ತಿಂದಾರ, ಹೊಟ್ಟೆ ತುಂಬಲ್ಲ. ಕರೆಕ್ಟಮ್ಮ, ನೀವು ರೈತರು. ಆದರೆ ಅವರು ಮಕ್ಕಳು ಅದನ್ನು ಅರ್ಥ ಮಾಡ್ಕೋಬೇಕಲ್ವ. 3 ಕಾಸು 6 ಕಾಸು ದುಡಿದು ಸಾಯಂಕಾಲ ತೊಗೊಂಡು ಎಣ್ಣೆ ಅಂಗಡಿ ಕಾಸಿಟ್ಟು ಬಂದುಬಿಟ್ರೆ ಅವರು ನಂಬಿರ್ತಕ್ಕಂಥವ್ರಿಗೇನು, ನಾಳೆ ಮನೆಗೇನು, ಜೊತೆಗೆ ನಾಳೆ ಸಮಾಜ ಏನನ್ನತ್ತೆ. ಎಲ್ಲರೂ ಒಂದು ಹೆಜ್ಜೆ ಮುಂದೆ ನಡೀತಿದ್ರೆ ನಾವು ಮೂಲೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಮರ್ಯಾದೆ ಏನು, ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳೋಂಗೆ ಮಾಡಿಸ್ಬೇಕಮ್ಮ. ಈಗ ಸಾಧ್ಯವಾದಷ್ಟು ನೀನೇ ಅವ್ರು ಸರಿಯಾದಂಥ ದಾರಿ ತೊಗೊಂಬರ್ಬೇಕು. ಇದು ನಿನ್ನ ಕೈಲಿ ಆಗುತ್ತೀಗ. ಅಂತಾರಕ್ಕವ ಎಲ್ಲಮ್ಮ. ಈಗ ನಾ 2 ವರ್ಷ ಸ್ವಾಮಿ ಮುಟ್ಕಟ್ಟಿಸ್ಕೊಂಡು ಆಕೆ ಸಣ್ಣ ಕುತ್ಕೊಂಡ್ಬಿಟ್ಟಿದ್ದಾಳೆ. ಯಾವ್ದೊಂದಕ್ಕೂ ನಾನು ಸತ್ತು ಬದುಕೋ ಪರಿಸ್ಥಿತಿ ಆಗ್ಬಿಡ್ತು ಮನೆಯಾಗೆ. ಇಲ್ಲ, ಒಳ್ಳೇದಾಗತ್ತಮ್ಮ, ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುವ ನಮಸ್ತೆ ಸರ್. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಸಾರಿ, ಊರ ಹೆಸರು ಬೇಡ ಸರ್. ಆಯಿತು, ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಹೇಳಮ್ಮ, ಮಾತಾಡು ತಾಯಿ. ಮಗನಿಗೆ 35 ವರ್ಷ ಗುರುಗಳೇ, ಮಗಳಿಗೆ 30 ವರ್ಷ. ಇನ್ನು ಮದುವೆ ಸೆಟ್ ಆಗ್ತಾ ಇಲ್ಲ ಗುರುಗಳೇ. ಇಷ್ಟು ವಯಸ್ಸಾದರೂ ಯಾಕೆ ಅವರು ಅಂದರೆ ವಿದ್ಯಾಭ್ಯಾಸ ಮಾಡ್ತಿದ್ದಾರಾ, ಉದ್ಯೋಗಕ್ಕೆ ಹೋಗ್ತಾ ಇದ್ದಾರಾ? ಮಗಳು ವಿದ್ಯಾಭ್ಯಾಸ ಜಾಬ್ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ರು ಗುರುಗಳೇ. ಇವಾಗ ನೋಡ್ತಾ ಇದ್ವಿ, ಅವಳಿಗೆ ಯಾವುದು ಸೆಟ್ ಆಗ್ತಾ ಇಲ್ಲ. ಆಮೇಲೆ ಮಗನಿಗೂ ಹಂಗೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು ಅಂತ ಅವಾಗ ಮಾಡ್ಕೊಳ್ಳಿಲ್ಲ. ಆಮೇಲೆ ಕೋವಿಡ್ ಅದು ಇದು ಬಂತಂತ ಸ್ವಲ್ಪ ಡಿಲೇ ಆಯ್ತು ಗುರುಗಳೇ. ಇವಾಗ ಪ್ರಯತ್ನ ಮಾಡ್ತಾ ಇದ್ವಿ, ಅವಂಗ್ ಸೆಟ್ ಆಗುವಂತ ವಯಸ್ಸಿಗೆ ಹೊಂದುವಂತ ಹುಡುಗರು ಸಿಗ್ತಾ ಇಲ್ಲ ಗುರುಗಳೇ. ಆದರೂ ತುಂಬಾ ಜನ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ ಗುರುಗಳೇ. ಏನು ಮಾಡ್ತೀಯಮ್ಮ? ಒಳ್ಳೆ ಜಾಬು, ಒಳ್ಳೆ ಮಗಳು ವಿದ್ಯಾಭ್ಯಾಸ ಆಗಿದೆ ಗುರುಗಳೇ, ಇಂಜಿನಿಯರು. ಮಗನು IT ಆಗಿ ಹೈದರಾಬಾದಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ನಾನು ಅದೇಮ್ಮ ಹೇಳೋದು, ತುಂಬ ಕಡೆ ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಇದೇನೆ. ಹಿಂದೆ ನೀವೆಲ್ಲ ಇದನ್ನೇ ನೋಡ್ಕೊಂಬಂದಿದ್ದೀರಮ್ಮ. ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಇವರೆಲ್ಲ ಹೀಗೆ ನಡ್ಕೊಂಬಂದಿದ್ದಾರೆ. ಒಂದೊಂದು ವಯಸ್ಸಲ್ಲಿದ್ದಾಗ ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಅದನ್ನು ನಡೆದರೆ ಸರಿ ಹೋಗುತ್ತಲ್ವಮ್ಮ. ಹೌದು ಗುರುಗಳು, ಅವಾಗ ಅಷ್ಟೇ ಅದು ಕೇಳಲ್ಲ ಗುರುಗಳೇ ಇಬ್ರು ಕೂಡ. ಈಗ ಉದ್ಯೋಗ ಮಾಡ್ತಿದ್ದಾಳೆ ಮಗಳು, ಒಪ್ಕೊಳ್ಳೋಣ.
ನಾಳೆ ದಿವಸ ಉದ್ಯೋಗ ಅಕಸ್ಮಾತ್ ಇವಳು ಸಿಕ್ಕುವಂಥ ಗಂಡು ನನಗೆ ಉದ್ಯೋಗ ಮಾಡೋ ಹೆಣ್ಣು ಬೇಡ, ಮನೇಲಿರ್ತಕ್ಕಂಥ ಹೆಣ್ಣು ಬೇಕು ಅಂದರೆ ಆಗ ಏನು ಮಾಡ್ತೀರಿ? ಜೀವನ ವೃತಃ ವೇಸ್ಟ್ ಅನ್ನಿಸ್ಲಿಲ್ವಾ? ಇಷ್ಟು ಕಷ್ಟಪಟ್ಟು ಓದಬೇಕಾದ್ದು ಎಲ್ಲಿ ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ, ಚೆನ್ನಾಗಿ ಓದಬೇಕು. ಹೆಣ್ಣು ಯಾವತ್ತೂ ಯಾರಿಗೂ ಸರಿಸಮಾನ, ಎಲ್ಲರಿಗೂ ಸರಿಸಮಾನವಾಗಿರಬೇಕು, ಅವಳು ಯಾವತ್ತೂ ಕೀಳಾಗಬಾರ್ದು. ಹಾಗಂತ ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ನಾನು ಉದ್ಯೋಗ ಮಾಡಿದ್ದೀನಿ, ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಉದ್ಯೋಗ ಮಾಡಬೇಕು ಅಂತ ಉದ್ಯೋಗಕ್ಕಷ್ಟು ಸಮಯ, ವಿದ್ಯಾಭ್ಯಾಸಕ್ಕಷ್ಟು ಸಮಯ ಮಾಡಿಕೊಂಡು ಯಾವ ವಯಸ್ಸಿನಲ್ಲಿ ಏನಾಗಬೇಕು ಆ ವಯಸ್ಸು ದಾಟಿ ಮುಂದಕ್ಕಾದರೆ ಅದು ಪ್ರಯೋಜನ ಏನಾಯಿತು? ಇವತ್ತಿನ ಆಹಾರ ಪದ್ಧತಿಗಳು ಸರಿ ಇಲ್ಲ. ಇವತ್ತು ನೋಡಿ, ಮದುವೆ ಆದಮೇಲೆ ತಿರುಗಿ ಮಕ್ಕಳ ಬಗ್ಗೆ ಒಂದು ಚಿಂತನೆ, ಹೌದು ಗುರುಗಳೇ. ಎಲ್ಲ ಒಂಥರ ನಾವು ಮಾಡ್ಕೊಳ್ಳೋ ತಪ್ಪುಗಳಮ್ಮ. ಇದು ಮನುಷ್ಯನ ಗ್ರಹಗತಿಗಳಿಂದ ಆಗುವಂಥದ್ದಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನಾವು ಮಾಡ್ಕೊಳ್ಳೋಂಥದ್ದು. ಆನೆ ತನ್ನ ತಲೆ ಮೇಲೆ ತಾನು ಮಣ್ಣು ಹಾಕ್ಕೊಳ್ಳುತ್ತಲ್ಲ, ಹಾಗೆ ಆ ಥರ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಈಗ ಮಕ್ಕಳಿಬ್ಬರು ಹೈದ್ರಾಬಾದಲ್ಲಿದ್ದಾರಾ? ಗುರುಗಳೇ, ಇಬ್ಬರು ಮಕ್ಕಳು ಹೈದ್ರಾಬಾದಲ್ಲೇ ಇದ್ದಾರಮ್ಮ? ಇಲ್ಲ ಗುರುಗಳೇ, ಮಗಳು ಪೂನಾದಲ್ಲಿದ್ದಾಳೆ, ಮಗ ಹೈದ್ರಾಬಾದಲ್ಲಿದ್ದಾನೆ ಸರ್ ಗುರುಗಳು. 1 ವರ್ಷ ಆಯ್ತು ಈಗ ಅಲ್ಲೇ ಹೋಗಿ. ಬೆಂಗಳೂರಲ್ಲೇ ಇದ್ರು ಫಸ್ಟ್. ಹಾಂ ಹಾಂ. 4 ದಿವಸ ಅಂದ್ರು ಗುರುಗಳೇ. 2 ಬಾರಿ ಹೋಗಿ ಅದನ್ನು ಮಾಡ್ಕೊಂಡ್ ಬಂದಿದ್ದೀವಿ. ಆಮೇಲೆ ಮಗನಿಗೆ ಮಂಗಳ ದೋಷ ಅಂದ್ರು, ಅದನ್ನು ಮಾಡ್ಕೊಂಡಿದ್ದೀನಿ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ದಿನ ಕಳೆದಂಗೆಲ್ಲ ಒಂದೊಂದು ದೋಷಗಳು ಶುರುವಾಗ್ತಾನೆ ಇರುತ್ತೆ. ಈಗ ನೀವು ಜ್ಯೋತಿಷ್ಯರ ಹತ್ರ ಬಂದಾಗ ಇಷ್ಟು ವಯಸ್ಸಾಗಿದೆ ಮಗನಿಗೆ ಅಂದಾಗ ಅವ್ರು ಏನು ಯೋಚನೆ ಮಾಡ್ತಾರೆ? ಓ, ಇದೊಂದು ಶಾಂತಿ ಆದರೆ ಸರಿ ಹೋಗುತ್ತೇನೋ, ಆಗ ಮಂಗಳ ದೋಷ ಆಯಿತು. ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿವಸ ಕಳೆದ್ಮೇಲೆ ಮತ್ತೊಂದು ದೋಷ ಅಂತ ಇತ್ತು, ಆ ದೋಷ ಮುಗೀತು. ದೋಷಗಳು ಮುಗಿತಾ ಹೋಗುತ್ತೆ, ವಯಸ್ಸು ಆಗೋಗ್ತಾ ಇರುತ್ತೆ. ಮನೇಲೊಂದು ಶುಭ ಕಾರ್ಯ, ಮಂಗಳ ಕಾರ್ಯ ಆಗದಿರ ಆಗೋಗ್ಬಿಡುತ್ತೆ. ನಾಳೆ ವಯಸ್ಸಾದ್ಮೇಲೆ ಯಾವುದೋ ಒಂದು ಹೆಣ್ಣಂತ ಸಿಗುತ್ತೆ, ಮದುವೆ ಆಗುತ್ತೆ. ಅದಾದಮೇಲೆ ಮಕ್ಕಳಾಗ್ತಿಲ್ಲ, ತಿರ್ಗಿ ಅಶ್ವತ್ಥಮಾರ ಸುತ್ತು. ಮಕ್ಕಳಾಗ್ತಿಲ್ಲ, IVFಗೆ ಹೋಗು, IVF ಮಾಡಿಸು. ಎಷ್ಟು ಸಮಸ್ಯೆ ನಮ್ಮ ಇದೆಲ್ಲ. ಅದೇ ಆ ವಯಸ್ಸಿಗೆ ಕರೆಕ್ಟಾಗಿ ಆಗೋಗ್ಬಿಟ್ಟಿದ್ರೆ ಜೀವನ ಮಾಡೋದು ತಪ್ಪಿಲ್ಲ. ನಾವು ದುಡಿಲೇಬೇಕು, ದುಡಿಯೋದಕ್ಕೊಂದು ಸಮಯ ಬೇಕು, ವಿದ್ಯೆ ಬೇಕು, ಒಂದು ಹಂತಕ್ಕೆ ಎಲ್ಲ ಕೆಲಸ ಆಗಬೇಕು. ಅದು ಆಯಾ ಸಮಯದಲ್ಲಿ ಅವರು ತೀರ್ಮಾನ ನೋಡಿ. ತುಂಬ ಜನ ಮನೆಗಳಲ್ಲಿ ತಂದೆ ತಾಯಿ ಮಾತು ಕೇಳಿದಿರೋ ಮಕ್ಕಳು ಈಗ ಇಂಥ ಒಂದು ದೊಡ್ಡ ಸಮಸ್ಯೆನ ಎದುರಿಸ್ಕೊಳ್ತಾ ಇದ್ದಾರೆ. ಕೊನೆಗೆ ಅವು ಕೈ ಕಟ್ಟಿ ನಿಂತ್ಕೋತಾರೆ, ಅದು ಟೈಮ್ ಮೀರೋಗ್ಬಿಟ್ಟಿರುತ್ತೆ. ಇರಲಿ, ನೋಡೋಣ, ದೇವರಿದ್ದಾನೆ, ಚಿಂತೆ ಮಾಡೋದು ಬೇಡ. ನಿಮ್ಮಿಬ್ಬರು ಮಕ್ಕಳಿಗೂ ಆದಷ್ಟು ಬೇಗ ವಿವಾಹ ಆಗಲಿ. ನೋಡು, ಬೆಂಗಳೂರಲ್ಲಿ ಒಂದು ಒಳ್ಳೆಯ ವಿವಾಹದ ವೇದಿಕೆಯೂ ಇದೆ. ಈ ವೇದಿಕೆಯಲ್ಲಿ ಸಾರ್ವತ್ರಿಕವಾಗಿ ಹೇಳಬೇಕಾದ್ರೆ ಈ ಥರ ಮದುವೆ ಆಗದಿರತಕ್ಕಂಥ ಗಂಡು ಹೆಣ್ಣಿಗೆ ಒಂದು ಸಂಬಂಧಗಳು ಹುಡುಕೋದು ಕಷ್ಟ. ನೀವಿರೋ ಜಾಗಕ್ಕೆ ಹುಡ್ಕೊಂಡು ಬರೋದಿಲ್ಲ. ಇಂಥ ಒಂದು ವೇದಿಕೆ ಅಂತ ಮಾಡಿದಾಗ ಇಲ್ಲಿ ವೇದಿಕೆ ಅನುಕೂಲ ಆಗ್ತಾ ಇದೆ. ಅದಕ್ಕಾಗಿ ಶುಭಸ್ಯ ಶೀಘ್ರಂ ಅಂತಕ್ಕಂಥ ಅದ್ಭುತವಾದಂಥ ಒಂದು ಚಿಂತನೆಯಿಂದ ಇದೇ 13, 14, 15ರಲ್ಲಿ ಒಳ್ಳೆ ಕಾರ್ಯಕ್ರಮನ ಮಾಡ್ಕೊಳ್ತಿದ್ದಾರೆ ಅಲ್ವಾ? ಹೌದು ಗುರುಗಳೇ, ಹೌದು. 13, 14, 15 ಪ್ಯಾಲೇಸ್ ಗ್ರೌಂಡಲ್ಲಿ, ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ವಧುವರ ಅನ್ವೇಷಣೆ ಇದೆ. ಹಾಗಾಗಿ ಒಂದು ಸತಿ ಪ್ರಯತ್ನ ಪಟ್ಟು ನೋಡಿ. ಇಲ್ಲಾದರೂ ನಿಮ್ಗೊಂದು ಒಳ್ಳೆಯ ಒಂದು ಚೆನ್ನಾಗಿರ್ತಕ್ಕಂಥ ಸಂಬಂಧ ಸಿಗಲಿ. ಆದಷ್ಟು ಬೇಗ ಹೆಣ್ಣಿಗಾಗಲಿ ಗಂಡಿಗಾಗಲಿ ಒಂದು ಒಳ್ಳೆಯ ಸಂಬಂಧಗಳು ಸಿಟ್ಟಾಗುವಂಥದ್ದಕ್ಕೆ ಇದೊಂದು ಸುಂದರವಾದಂಥ ವೇದಿಕೆ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ತಾವಂತೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿ, ಈಗ ತಾನೇ ಕರೆಯನ್ನು ನಾವು ಗಮನಿಸಿದ ಹಾಗೆ ಇಂತಹ ಸಮಸ್ಯೆಗಳು ಸಾಕಷ್ಟು ಇವತ್ತಿನ ದಿವಸ ಎದ್ದು ನಿಂತಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಮದುವೆಯ ಸಮಸ್ಯೆಯನ್ನು ಉಳ್ಳಂಥವರು, ವಾಸ್ತುಗಳಲ್ಲಿ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಮದುವೆಗೆ ಸಮಸ್ಯೆ ಆಗ್ತಾ ಇದೆ, ಮತ್ತು ಮದುವೆ ಮಾಡಬೇಕು ಎಂಬತಕ್ಕಂಥ ಆಸಕ್ತಿ ಉಳ್ಳಂಥವ್ರಿಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂಬತಕ್ಕಂಥರ ಬಗ್ಗೆ ಒಂದಿಷ್ಟು ಆಲೋಚನೆ, ಅದರ ಖರ್ಚು ವೆಚ್ಚ ಎಲ್ಲದರ ಬಗ್ಗೆ ಆಲೋಚನೆಯನ್ನು ಮಾಡಿದಾಗ ಒಂದು ಕ್ಷಣ ಭಯಭೀತರಾಗ್ತಕ್ಕಂಥವ್ರು ಇರ್ತೀರಿ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಬಹಳ ಸುಲಭವಾಗಿರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳಾಗಿರ್ಬೋದು, ಒನ್ ಸ್ಟಾಪ್ ಒನ್ ಸೊಲ್ಯೂಷನ್ ಎಂಬತಕ್ಕಂಥ ಮಾತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದೇ ಬರ್ತಕ್ಕಂಥ 13, 14, 15 ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಅರಮನೆ ಮೈದಾನ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಗೇಟ್ ನಂಬರ್ 6 ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಬೃಹತ್ ಹಿಂದೂ ವಧುವರ ಅನ್ವೇಷಣಾ ಮೇಳ. ಎಲ್ಲ ರೀತಿ ಇರತಕ್ಕಂಥ ಸಮುದಾಯಗಳ ಒಂದು ವಧುವರರು ಇಲ್ಲಿ ಆಗಮಿಸ್ತಾ ಇರತಕ್ಕಂಥವ್ರು ಇದ್ದಾರೆ. ಜೊತೆಗೆ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ವ್ಯವಸ್ಥೆಗಳ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಗಳು ಸಿಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಮ್ಯಾಚ್ ಮೇಕಿಂಗ್ ಮೇಳ ಮತ್ತು ವೆಡ್ಡಿಂಗ್ ಎಕ್ಸ್ಪೋ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಇದೇ ಬರ್ತಕ್ಕಂಥ ಶನಿವಾರ 14ನೇ ತಾರೀಕು ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತಾವು ಬನ್ನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ದೂರವಾಣಿ ಸಂಖ್ಯೆನೂ ಕೂಡ ಇದೆ, ಅದಕ್ಕೆ ತಾವು ಕರೆಯನ್ನು ಮಾಡ್ಬೋದು. 9108553377 ಈ ಒಂದು ದೂರವಾಣಿ ಸಂಖ್ಯೆ ಕರೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.